ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈಃ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟುವಾಗುಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಇವಾಗೇನು ವಾಯ್ಸು ಅಬ್ಸ್ಟ್ರಕ್ಷನ್ ಬರ್ತಾ ಇಲ್ವಾ? ಅಡಚಣೆ ಇಲ್ಲ, ಕ್ಲಿಯರ್ ಆಗಿ ಓಕೆ. ಸೊ ಹೋದ್ ಸತಿ ಮಾಡಿದ್ದೇನೆ, ಸ್ವಲ್ಪ ಅದನ್ನ ಒಂದು ಪ್ಯಾರಾಗ್ರಾಫ್ ಮಾಡಿದ್ವಿ, ಅದನ್ನ ರಿಪೀಟ್ ಮಾಡಿಬಿಟ್ಟು ಮುಂದಕ್ಕೆ ಹೋಗೋಣ. ಪ್ಯಾರಾಗ್ರಾಫ್ ನಂಬರ್ 33. ಇದುವರೆಗೂ ನಾವು 14 ಶ್ಲೋಕಗಳನ್ನ ಮಾಡಿದ್ದೀವಿ. ಇನ್ನು 4 ಶ್ಲೋಕ ಮಿಕ್ಕಿದೆ ಅಂತ ಹೇಳಿದ್ದೆ. ಇನ್ನು 4 ಶ್ಲೋಕದಲ್ಲಿ 2 ಶ್ಲೋಕ ಸೂರ್ಯನಿಗೆ ಸಂಬಂಧಿಸಿದ್ದು, ಇನ್ನು 2 ಶ್ಲೋಕ ಅಗ್ನಿಗೆ ಸಂಬಂಧಿಸಿದ್ದು. ಕಡೆ 2 ಶ್ಲೋಕ ಅಗ್ನಿ, ಇವಾಗ ಬರುವಂತ 15, 16 ಎರಡೂ ಕೂಡ ಸೂರ್ಯನಿಗೆ ಸಂಬಂಧಿಸಿದ್ದು. ಆ ಸೂರ್ಯನಿಗೆ ಸಂಬಂಧಿಸಿದ ಶ್ಲೋಕಕ್ಕೆ ಒಂದು ಪೀಠಿಕೆಯಾಗಿ 2 ಪೀಠಿಕೆ, 2 ಪ್ಯಾರಾಗ್ರಾಫ್ಸ್ ಅಲ್ಲಿ ಶಂಕರಾಚಾರ್ಯರು ಪೀಠಿಕೆಯನ್ನು ಕೊಡ್ತಾರೆ. ಅದನ್ನ ನೋಡ್ಬೋಣ ಒಂದ್ಸತಿ. ಮಾನುಷ ದೈವ ವಿತ್ತ ಸಾಧ್ಯಂ ಫಲಂ ಶಾಸ್ತ್ರಲಕ್ಷಣಂ ಪ್ರಕೃತಿ ಲಯಾಂತಂ ಅಂತ ಹೇಳಿದ್ರು. ಅಂದ್ರೆ ಮಾನುಷ ವಿತ್ತ ಮತ್ತು ದೈವ ವಿತ್ತ. ಮಾನುಷ ವಿತ್ತ ಅಂತಂದ್ರೆ ಕರ್ಮ, ದೈವ ವಿತ್ತ ಅಂತಂದ್ರೆ ಉಪಾಸನೆ, ಅಂದ್ರೆ ದೇವತಾ ಉಪಾಸನೆ. ಎರಡರದ್ದು ಫಲ ಏನಪ್ಪ ಅಂತಂದ್ರೆ ಫಲಂ ಶಾಸ್ತ್ರ ಲಕ್ಷಣಂ ಪ್ರಕೃತಿ ಲಯಾಂತಂ, ಅಂದ್ರೆ ಪ್ರಕೃತಿಯಲ್ಲಿ ಲಯವನ್ನ ಹೊಂದೋದು. ಅಂದ್ರೆ ಆತ್ಯಂತಿಕ ಮೋಕ್ಷವಲ್ಲ ಇದಕ್ಕೆ ಫಲ, ಪ್ರಕೃತಿ ಲಯದವರೆಗೂ ಹೋಗುವಂಥದ್ದೇ ಲಯ. ಪ್ರಕೃತಿ ಅಂತಂದ್ರೆ ಮಾಯೆ, ಅಂದ್ರೆ ಅಸಂಭೂತಿ ಅಂತ ಏನ್ ಬಂದಿತ್ತೋ ಆ ಮಾಯೆ ಒಳಗಡೆ ಲಯವಾಗೋದು. ಎಷ್ಟೋ ಬಹಳ ಕಾಲದವರೆಗೆ ಮಾಯೆಯಲ್ಲಿ ಇರೋವಂಥದ್ದು ಅಂತ ಹೇಳಿ, ಅದಾದ್ಮೇಲೆ ಮತ್ತೆ ವಾಟ್ ನೆಕ್ಸ್ಟ್ ಅಂತಂದ್ರೆ ಆ ಪ್ರಳಯ ಎಲ್ಲ ಆದ್ಮೇಲೆ ಮತ್ತೆ ಹುಟ್ಟಿ ಬರೋದು, ಯಾವುದೋ ಒಂದು ಜನ್ಮ ಪಡೆಯುವಂಥದ್ದೇ. ಸೊ ಇಟ್ ಈಸ್ ನಾಟ್ ಜನ್ಮರಹಿತವಾದ, ಸಂಸಾರ ರಹಿತವಾದ ಒಂದು ಅವಸ್ಥೆ ಅಲ್ಲ ಅದು, ಮತ್ತೆ ಸಂಸಾರಕ್ಕೆ ಬರುವಂಥದ್ದೇ ಅವಸ್ಥೆ ಅಂತ ಹೇಳಿ. ಅದನ್ನ ಏತಾವತಿ ಸಂಸಾರ ಗತಿ, ಈ ಪ್ರಕೃತಿ ಲಯ ಅಂತವರೆಗೂ ಕೂಡ ಸಂಸಾರ ಅನ್ನೋದಿರುತ್ತೆ. ಅಂದ್ರೆ ಈ ಮಟ್ಟದವರೆಗೂ ಸಂಸಾರ, ಈ ಮಟ್ಟದ ಕೆಳಗಡೆ ಎಲ್ಲ ಸಂಸಾರನೇ ಇರೋದು. ಮುಂದಕ್ಕೆ ಅತಃ ಪರಂ, ಇದಕ್ಕೆ ಮುಂದಕ್ಕೆ ಏನ್ ಬರುತ್ತೆ ಅಂತಂದ್ರೆ ಪೂರ್ವೋಕ್ತಂ ಆತ್ಮೈವಾಭೂತ್ ವಿಜಾನತಃ. ಇದಕ್ಕೆ ಮುಂದಕ್ಕೆ ಆತ್ಮ ಏನ್ ಹೇಳಿತ್ತೋ, ಮುಂಚೆ ಏನ್ ಹೇಳಿತ್ತೋ ಆತ್ಮೈವಾಭೂತ್ ವಿಜಾನತಃ ಅಂತ ಹೇಳಿ, ತಿಳಿದವನಿಗೆ ಆತ್ಮನೇ ಆಯ್ತು ಅಂತ ಹೇಳಿ, ಅಂದ್ರೆ ಅವನಿಗೆ ಆತ್ಮ ಸಾಕ್ಷಾತ್ಕಾರವಾಗತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ಶಂಕರಾಚಾರ್ಯ ನಾವು ನೋಡಿದ ಹಾಗೆ ಸನ್ಯಾಸಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡುವಂತಹದ್ದಾದ್ರಿಂದ ಇಲ್ಲಿ ಮತ್ತೆ ಸನ್ಯಾಸದ ವಿಷಯವನ್ನೇ ಹೇಳ್ತಾರೆ. ಇತಿ ಸರ್ವಾತ್ಮ ಭಾವ ಏವ ಸರ್ವ ಏಷಣಾ ಸನ್ಯಾಸ ಜ್ಞಾನ ನಿಷ್ಠಾ ಫಲಂ. ಎಲ್ಲ ಏಷಣಾತ್ರಯ ಸನ್ಯಾಸ ಅಂದ್ರೆ ಪುತ್ರೈಷಣ, ವಿತ್ತೈಷಣ, ಲೋಕೈಷಣ ಎಲ್ಲವನ್ನೂ ಬಿಟ್ಟಿರುವಂತಹ ಸನ್ಯಾಸ. ಈ ಏಷಣಾತ್ರಯ ಸನ್ಯಾಸ ಅಂತಂದ್ರೆ ಏನು ಅಂತ ನಾನೊಂದು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ. ನನಗೆ ಉದಾಹರಣೆಗೆ ಇದು ಕೀರ್ತಿ, ಈ ಲೋಕದಲ್ಲಿ ನನಗೆ ಕೀರ್ತಿ ಬರಬೇಕು, ನನ್ನ ಕೆಲಸವನ್ನ ಜನ ಮೆಚ್ಚೋ ಹಂಗ ಆಗ್ಬೇಕು, ಅಥವಾ ನನ್ನ ಮಕ್ಕಳು
ಚೆನ್ನಾಗಿ ಮುಂದಕ್ಕೆ ಬಂದು ಅವರಿಂದ ನನಗೆ ಹೆಸರು ಬರಬೇಕು, ಈ ತರ ಎಲ್ಲ ಭಾವನೆಗಳು, ನನಗೆ ಹಣ ಬೇಕಾದಷ್ಟು ಸಂಪಾದನೆ ಆಗ್ಬೇಕು, ಈ ತರ ಎಲ್ಲ ಭಾವನೆಗಳು ಎಲ್ಲಿವರೆಗೂ ಇರುತ್ತೋ ಮನುಷ್ಯನಲ್ಲಿ ಅಲ್ಲಿವರೆಗೂ ಏಷಣಾತ್ರಯ ಸನ್ಯಾಸವಿಲ್ಲ. ಬಂದ್ರೆ ಬರ್ಲಿ, ಬಿಟ್ರೆ ಬಿಡ್ಲಿ, ಎಷ್ಟಾದ್ರೂ ಬಂದ್ಕೊಳ್ಳಿ, ಎಷ್ಟಾದ್ರೂ ಹೋಗ್ಕೊಳ್ಳಿ ಅನ್ನೋ ಭಾವನೆ ಇದ್ದಾಗ ಅದಕ್ಕೆ ಡೋಂಟ್ ಕೇರ್, ನನಗೆ ಬೇಕಾಗಿರೋಂಥದ್ದು ಬರೀ ಆತ್ಮ ಸಾಕ್ಷಾತ್ಕಾರ, ಮಿಕ್ಕಿದ ಲೌಕಿಕ ವಿಷಯಗಳ ಯಾವುದ್ರ ಬಗ್ಗೆನೂ ನನಗೆ ಚಿಂತೆ ಇಲ್ಲ ಅಂತಂದ್ರೆ ಅದು ಏಷಣಾತ್ರಯ ಸನ್ಯಾಸ. ಅದು ಇವಾಗ ಇವ್ರು ಹೇಳ್ತಾರೆ, DVG ಹೇಳ್ತಾರೆ, ಒಂದ್ ಕಡೆ ತಿತಿಕ್ಷಾ ಅನ್ನೋ ವಿಷಯದಲ್ಲಿ ಹೇಳ್ತಾರೆ, ಒಂದು ಯಾವುದೋ ಒಂದು ವಿಷಯಕ್ಕೆ ಒಂದು ವಸ್ತು ಇದೆ, ಒಂದು ಆಬ್ಜೆಕ್ಟ್ ಇದೆ, ಅದಕ್ಕೆ ₹1 ಬೆಲೆ, ಅದಕ್ಕೆ 50 ರೂಪಾಯಿ ಕೊಟ್ಟು ನೀವು ತಗೊಂತೀರಾ ಅಂತ ಕೇಳ್ತಾರೆ. ₹1 ಬೆಲೆ ಬಾಳೋ ವಸ್ತುವಿಗೆ 50 ರೂಪಾಯಿ ಕೊಟ್ಟು ತಗೊಂತೀರಾ? ಇಲ್ಲ, ತಗೊಳಲ್ಲ. ಹಾಗೇನೆ ಈ ಲೌಕಿಕ ವಿಷಯಗಳೆಲ್ಲ ಬಹಳ ಚಿಕ್ಕ ವಿಷಯಗಳು, ಈವನ್ ಎಂತೆಂಥದೇ ಸಮಸ್ಯೆಗಳು ಬಂದಿದ್ರು ಕೂಡ, ನಮಗೆ ಏನ್ ಹೆಲ್ತ್ ಪ್ರಾಬ್ಲಮ್ ಅಥವಾ ಇನ್ಯಾವುದೋ ಪ್ರಾಬ್ಲಮ್, ಮನಿ ಪ್ರಾಬ್ಲಮ್, ಇನ್ನೇನೋ ಪ್ರಾಬ್ಲಮ್ ಇದೆ ಅಂತಂದ್ರೆ ಅದೆಲ್ಲವೂ ಕೂಡ ಬಹಳ ಸಣ್ಣ ಸಣ್ಣ ವಿಷಯಗಳು. ಅದಕ್ಕೆ ಟೆನ್ಷನ್ ಮಾಡ್ಕೊಂಡು ಬ್ಲಡ್ ಪ್ರೆಷರ್ ಏರಿಸ್ಕೊಂಡು ಅದಕ್ಕೆ ನಿದ್ದೆ ಕೆಡಿಸ್ಕೊಂಡು ಈ ತರ ಮಾಡುವಂಥದ್ದು ಬೇಕಾಗೇ ಇಲ್ಲ ಅಂತ ಹೇಳಿ. ನಿಜವಾಗ್ಲೂ ನಿದ್ದೆ ಕೆಡಿಸ್ಕೊಂಡ್ಬೇಕಾಗಿರೋದು ಆತ್ಮ ಸಾಕ್ಷಾತ್ಕಾರವಾಗ್ಲಿಲ್ವಲ್ಲಪ್ಪ, ನನ್ಗಿನ್ನೂ ಇಲ್ಲೇ ಕೂತಿದ್ದೀನಲ್ಲಪ್ಪ, ನಾನಿನ್ನೂ ಸಂಸಾರದಲ್ಲೇ ಬಿದ್ದಿದ್ದೀನಲ್ಲಪ್ಪ ಅಂತ ಅನ್ನೋ ತಲೆ ಕೆಡ್ಸ್ಕೊಬೇಕೇ ವಿನಃ ಯಾವುದೋ ಲೌಕಿಕ ವಿಷಯಕ್ಕೆ ಹಣ ಬರಲಿಲ್ಲ, ಯಾರೋ ನನಗೆ ಮೋಸ ಮಾಡಿಬಿಟ್ರು, ಅಥವಾ ಇನ್ಯಾವುದೋ ಪ್ರಮೋಷನ್ ಸಿಗ್ಲಿಲ್ಲ ಅಂತ ಹೇಳಿ ಈ ತರ ವಿಷಯಗಳು, ಅಥವಾ ಹೆಲ್ತ್ ಏನೋ ಸ್ವಲ್ಪ ಅಪ್ಸೆಟ್ ಆಯ್ತು ಅಂತ ಹೇಳಿ ಈ ತರ ವಿಷಯಗಳಿಗೆಲ್ಲ ತಲೆ ಕೆಡ್ಸ್ಕೊಳ್ಳೇಬಾರ್ದು ಅಂತ DVG ಅಲ್ಲಿ ಹೇಳ್ತಾರೆ ಭಗವದ್ಗೀತಾ ಪುಸ್ತಕದಲ್ಲಿ. ಸೊ ಏಷಣಾತ್ರಯ ಸನ್ಯಾಸ ಅನ್ನೋದು ಶಂಕರಾಚಾರ್ಯ ಇದು ನಾನು ಎಲ್ಲೋ ಒಂದ್ ಕಡೆ ಕೇಳಿದ್ದು, ಏಷಣಾತ್ರಯದಲ್ಲಿ ಪುತ್ರ ಅಂದ್ರೆ ಇಟ್ ಆಕ್ಚುಲಿ ಇಂಡಿಕೇಟ್ ಸಂಸಾರ ಅಂತ, ಅಂದ್ರೆ ಹೆಂಡತಿ ಮಕ್ಕಳು ಎಲ್ಲಾನು ಇಸ್ ಎನ್ ಇಂಡಿಕೇಟರ್ ಟರ್ಮ್. ಅದೇ ತರ ವಿತ್ತ ಅಂದ್ರೆ ಹಣ, ಭೂಮಿ, ಯಾವ್ಯಾವುದು ಒಡವೆ ಆಸ್ತಿಗಳು, ಆ ವ್ಯಾಮೋಹ. ಆಮೇಲೆ ಲೋಕ ಅಂದ್ರೆ ನೀವು ಹೇಳಿರ್ತೀರ, ನಾನು ಶ್ರೇಷ್ಠ ವಿದ್ಯಾವಂತನಾಗಿ ಎಲ್ಲ ರೆಕಗ್ನೈಸ್ ಮಾಡಬೇಕು, ಇಲ್ಲ ಮಿನಿಸ್ಟರ್ ಆಗಬೇಕು, ಪ್ರೈಮ್ ಮಿನಿಸ್ಟರ್ ಆಗಬೇಕು. ಸೊ ಈ ಮೂರು ನಮ್ಮನ್ನ ಬಂಧಿಸ್ಬಿಡುತ್ತೆ ಅಂತ. ಕರೆಕ್ಟ್. ಲೋಕ ಅಂತಂದ್ರೆ ಇನ್ನೂ ಒಂದ್ ಹೇಳ್ತಾರೆ, ನನ್ನ ಪರಲೋಕದಲ್ಲಿ ಅಂದ್ರೆ ಸ್ವರ್ಗಲೋಕವನ್ನ ಇಹ ಮತ್ತೆ ಪರ ಎರಡು, ಅದನ್ನು ಅನುಭವಿಸ್ಬೇಕು ಅಂತ, ಇಹ ಪರ ಎರಡನ್ನೂ ಲೋಕ ಈಶಣ ಅಂತ ಹೇಳ್ತಾರೆ. ವಿತ್ತ ಅಂದ್ರೆ ಕೀರ್ತಿ, ಎಲ್ಲ ಕೀರ್ತಿನೂ ಸೇರ್ಕೊಳ್ಳುತ್ತೆ. ಅಂದ್ರೆ ನನಗೆ ಅದೇ ಪದವಿ ಬರ್ಬೇಕು, ನನ್ನ ಜನ ಮನ್ನಣೆ ಮಾಡ್ಬೇಕು, ಗೌರವ ಕೊಡ್ಬೇಕು ಅಂತ ಹೇಳಿ ನನ್ನ ವಿಸಿಟಿಂಗ್ ಕಾರ್ಡ್ ಎಲ್ಲ ಕಡೆನೂ ಹಂಚಿರ್ಬೇಕು ಅಂತ ಈ ತರ ಎಲ್ಲ ಇದೆ. ಅಲ್ಲಲ್ಲ, ನಾನು ಏನ್ ಪಾಯಿಂಟ್ ತರಬೇಕು ಅನ್ಕೊಂಡೆ ಗೊತ್ತಾ, ಈ ಚಕ್ಷು ದ್ರಷ್ಟ ಅಂತಾರಲ್ಲ, ಯಾರೋ ಹೋಬಳಿ ಭಟ್ರು ಯಾರೋ ಹೇಳಿದ್ರು, ಒಂದ್ಸರಿ ಕಣ್ಣು ಮತ್ತೆ ನೋಡೋದು ಅಂದ್ರೆ ಇಟ್ ಅಪ್ಲೈಸ್ ಟು ಆಲ್ ಅದರ್ 4 ಇಂದ್ರಿಯಾಸ್ ಅಂತ. ಅಂದ್ರೆ ಕಿವಿ ಕೇಳುತ್ತೆ ಅಂದ್ರೆ ಒಂದು ಇಂಡಿಕೇಟರ್ ಟರ್ಮ್ ಯೂಸ್ ಮಾಡಿರ್ತಾನೆ ಉಪನಿಷತ್ತಲ್ಲಿ, ಅದರಿಂದ ಯು ಹ್ಯಾವ್ ಟು ಗೋ ಅಂಡ್ ಅಂಡರ್ಸ್ಟ್ಯಾಂಡ್ ಆಲ್ ಅದರ್ ರಿಮೈನಿಂಗ್ ಟರ್ಮ್ಸ್ ಕನ್ಸರ್ನ್ ವಿತ್ ದಟ್ ಅಂತ. ಹೌದು, ಕರೆಕ್ಟ್. ಈವನ್ ಟರ್ಮ್ ಆಹಾರ ಅಂತ ಹೇಳ್ತಾರಲ್ಲ, ಆಹಾರ ಅನ್ನೋ ಟರ್ಮ್ ಕೂಡ ಅದು ಬರೀ ಬಾಯಿಂದ ಸ್ವೀಕರಿಸುವಂತಹ ಅನ್ನಾದಿ ಆಹಾರಗಳಲ್ಲ. ಕಣ್ಣಿಂದ ಬರೋ ಆಹಾರ, ಕಿವಿಯಿಂದ ಬರೋ ಶಬ್ದ, ಕಿವಿಗೆ ಶಬ್ದವೇ ಆಹಾರ, ಕಣ್ಣಿಗೆ ಒಂದು ನೋಟವೇ ಆಹಾರ, ಚರ್ಮಕ್ಕೆ ಯಾವುದನ್ನಾದ್ರೂ ಒಂದು ಮೃದುವಾದ ವಸ್ತುವನ್ನು ಮುಟ್ಟುವಂಥದ್ದೇ ಅದಕ್ಕೆ ಆಹಾರ. ಆ ರೀತಿ ಆ ಮನಸ್ಸಿಗೆ ಯಾವುದೋ ಒಂದು ಒಳ್ಳೆ ಚಿಂತನೆ ಅದು ಆಹಾರ. ಆ ತರ ಅದ ಆಹಾರ ಅನ್ನೋದಕ್ಕೂ ಅದೇ ತರ ಹೇಳ್ತಾರೆ. ಇದೆಲ್ಲ ಬರೀ ಇದಕ್ಕೇನು ಹೇಳ್ತಾರೆ ಅಂದ್ರೆ ಉಪಲಕ್ಷಣಗಳು ಅಂತ ಹೇಳ್ತಾರೆ. ಅಂದ್ರೆ ಜಸ್ಟ್ ಇಂಡಿಕೇಟಿವ್ ಟರ್ಮ್ಸ್ ಆಫ್ ದ ಎಂಟೈರ್ ಥಿಂಗ್ ಅನ್ನ ಒಂದು ಪದದಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅಂತ ಆ ತರ ಹೇಳ್ತಾರೆ. ನೆಕ್ಸ್ಟ್, ಸರ್ವ ಏಷಣ ಸನ್ಯಾಸ ಜ್ಞಾನ ನಿಷ್ಠಾ ಫಲಂ ಏವಂ ದ್ವಿಪ್ರಕಾರ. ಅಂದ್ರೆ ಈ ರೀತಿಯಾಗಿ 2 ಪ್ರಕಾರದಲ್ಲಿರುತ್ತೆ. ಪ್ರವೃತ್ತಿ ನಿವೃತ್ತಿ ಲಕ್ಷಣ ಅಂತ ಹೇಳ್ತಾರೆ. ಪ್ರವೃತ್ತಿ ಲಕ್ಷಣ ಒಂದು, ನಿವೃತ್ತಿ ಲಕ್ಷಣ ಒಂದು. ವೇದಾರ್ಥೋ ಅತ್ರ ಪ್ರಕಾಶಿತ. 2 ವೇದಾರ್ಥಗಳು ಇಲ್ಲಿ ಪ್ರಕಾಶಿತವಾಯಿತು. ಈ ವೇದಾರ್ಥ ಅನ್ನೋದು ಹಿಂದೆ ಬಂದಿತ್ತು, ಪ್ಯಾರಾಗ್ರಾಫ್ ನಂಬರ್ 21 ನಲ್ಲಿ ವೇದಾರ್ಥಗಳು ಬಂದಿದ್ವು. ಅದನ್ನೇ ಮತ್ತೆ ಇಲ್ಲಿ ಹೇಳ್ತಿದ್ದಾರೆ. ಪ್ರಥಮ
ಅಲ್ಲ, ಪ್ಯಾರಾಗ್ರಾಫ್ 20ನಲ್ಲಿ ಪ್ರಥಮ ಅರ್ಥ ದ್ವಿತೀಯ ಅರ್ಥ ಅಂತ ಹೇಳಿ ಎರಡು ಬಂದಿತ್ತು. ಅದನ್ನೇ ಇಲ್ಲಿ ಪ್ರವೃತ್ತಿ ಲಕ್ಷಣ ಇನ್ನೊಂದು ನಿವೃತ್ತಿ ಲಕ್ಷಣ ಅಂತ ಹೇಳ್ತಾ ಇದ್ದಾರೆ. ತತ್ರ ಇವಾಗ ಪ್ರವೃತ್ತಿ ನಿವೃತ್ತಿ ಎರಡಕ್ಕೂ ಒಂದೊಂದು ಸೆಂಟೆನ್ಸ್ ಅಲ್ಲಿ ಹೇಳ್ತಾರೆ. ತತ್ರ ಪ್ರವೃತ್ತಿ ಲಕ್ಷಣಸ್ಯ ವೇದಾರ್ಥಸ್ಯ ವಿಧಿ ಪ್ರತಿಷೇಧ ಲಕ್ಷಣಸ್ಯ ಕೃತ್ಸ್ನಸ್ಯ ಪ್ರಕಾಶನೇ ಅಂತ ಹೇಳ್ತಾರೆ. ಪ್ರವೃತ್ತಿ ಲಕ್ಷಣ ಅನ್ನೋದು ಕರ್ಮ ಮಾಡುವಂಥದ್ದಾಯಿತು. ಅದರಲ್ಲೇ ವಿಧಿ ಪ್ರತಿಷೇಧ, ಇದನ್ನ ಮಾಡು ಇದನ್ನ ಮಾಡಬೇಡ ಅಂತ ವೇದಗಳು ಏನು ಹೇಳುತ್ತೋ, ಡೂಸ್ ಅಂಡ್ ಡೋಂಟ್ಸ್ ಅಂತ ಏನು ಹೇಳುತ್ತೋ, ಆರ್ಡೈನ್ಡ್ ಡ್ಯೂಟೀಸ್ ಅಂಡ್ ಆರ್ಡೈನ್ಡ್ ವಾಟ್ ಎವರ್ ಇಸ್ ಟು ಬಿ ಫರ್ಬಿಡನ್ ಅಂತ ಕೆಲಸಗಳು, ಅದನ್ನ ಕೃತ್ಸ್ನಸ್ಯ ಪ್ರಕಾಶನೆ, ಅದನ್ನೆಲ್ಲವನ್ನು ಹೇಳುವಂಥದ್ದಾದ್ರಿಂದ ಪ್ರವರ್ಗ್ಯಾಂತಂ ಬ್ರಾಹ್ಮಣಂ ಉಪಯುಕ್ತಂ ಅಂತ ಹೇಳ್ತಾರೆ. ಪ್ರವರ್ಗ್ಯ ಅನ್ನೋ ವೇದಗಳ ಭಾಗದವರೆಗೂ ಯಾವ ಬ್ರಾಹ್ಮಣ ಭಾಗ ಹೇಳಲ್ಪಟ್ಟಿತೋ, ಬ್ರಾಹ್ಮಣ ಅಂತಂದ್ರೆ ಜಾತಿ ಬ್ರಾಹ್ಮಣನಲ್ಲ ಇಲ್ಲಿ, ಇದು ಸಂಹಿತೆ, ಬ್ರಾಹ್ಮಣ, ಅರಣ್ಯಕ ಮತ್ತೆ ಉಪನಿಷತ್ ಅನ್ನೋ 4 ಭೇದದ ಭಾಗಗಳಿರುವಂತಹದ್ರಲ್ಲಿ ಬ್ರಾಹ್ಮಣ ಭಾಗದಲ್ಲಿ ಹೇಳಲ್ಪಟ್ಟಿತು. ಪ್ರವರ್ಗ್ಯ ಅನ್ನೋದ್ರ ಮುಗಿಯೋವರೆಗೂ ಪ್ರವೃತ್ತಿ ಲಕ್ಷಣ ಹೇಳಲ್ಪಟ್ಟಿತು ಅಂತ ಹೇಳ್ತಾರೆ. ಇಲ್ಲಿ ಏನ್ ಹೇಳ್ತಾರೆ, ಫುಟ್ ನೋಟ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಏಕಪಾತ್ ಶತಪಥ ಬ್ರಾಹ್ಮಣದಲ್ಲಿ ಏಕಪಾತ್ ಇಂದ ಶುರುವಾಗಿ ಪ್ರವರ್ಗ್ಯದವರೆಗೆ 14 ಕಾಂಡಗಳಿವೆ ಅಂತ ಹೇಳ್ತಾರೆ. ಪ್ರವರ್ಗ್ಯದ 2 ಅಧ್ಯಾಯಗಳು ವಿಧಿ ಪ್ರತಿಷೇಧ ಅಂದ್ರೆ ಕರ್ಮಗಳನ್ನ ಸೂಚಿಸುತ್ತೆ. ಪ್ರವರ್ಗದ 3ನೇ ಅಧ್ಯಾಯವೇ ಬೃಹದಾರಣ್ಯಕ ಅಂದ್ರೆ ಅರಣ್ಯಕ ಭಾಗ ಶುರುವಾಗುತ್ತೆ ಅಲ್ಲಿ ಅಂತ ಹೇಳ್ತಾರೆ. ಅದನ್ನು ಉಪನಿಷತ್ ಅಂತಲೇ ಪರಿಗಣಿಸ್ತಾರೆ. ಬೃಹದಾರಣ್ಯಕವನ್ನು ಉಪನಿಷತ್ ಅಂತಲೇ ಪರಿಗಣಿಸೋದು. ಅಲ್ಲಿವರೆಗೂ ಪ್ರವರ್ಗ್ಯ ಬರೋವರೆಗೂ ಕರ್ಮದ ವಿಚಾರ ಬಂತು. ನಿವೃತ್ತಿ ಲಕ್ಷಣಸ್ಯ ವೇದಾರ್ಥಸ್ಯ ಪ್ರಕಾಶನೆ ಅತ ಊರ್ಧ್ವಂ ಅಂದ್ರೆ ಈ ಕೆಲಸಗಳಿಂದ ಹಿಂದಕ್ಕೆ ಬರುವಂಥದ್ದು, ಕರ್ಮ ಮಾಡೋದ್ರಿಂದ ಹಿಂದಕ್ಕೆ ಬರುವಂಥದ್ದು ಯಾವ್ದಿದೆಯೋ, ಕರ್ಮ ಮಾಡದೇ ಇರೋ ಸ್ಥಿತಿ ಯಾವ್ದಿದೆಯೋ ಅದು ಅತ ಊರ್ಧ್ವಂ ಬೃಹದಾರಣ್ಯಕಂ ಉಪಯುಕ್ತಂ, ಅದು ಬೃಹದಾರಣ್ಯಕಕ್ಕೆ ಸೇರ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಇವಾಗ ನಾವು ನೋಡಿದ ಹಾಗೆ ಈಶಾವಾಸ್ಯೋಪನಿಷತ್ ಅನ್ನೋದು ಶುಕ್ಲ ಯಜುರ್ವೇದದಲ್ಲಿ ಬರುವಂತಹದ್ದಾದ್ರಿಂದ ಬೃಹದಾರಣ್ಯಕವು ಅದರಲ್ಲೇ ಬರೋದಾದ್ರಿಂದ ಈ ಎರಡಕ್ಕೂ ಬಹಳ ಹತ್ತಿರವಾದ ಸಂಬಂಧ ಇದೆ ಅಂತ ನಾವು ನೋಡಿದ್ವಿ. ತತ್ರ ಇಲ್ಲಿ ಒಂದು ವಿಷಯ ಹೇಳ್ತಾರೆ. ನೆಕ್ಸ್ಟ್ ಪ್ರವೃತ್ತಿ ಲಕ್ಷಣ, ಆ ಪ್ರವರ್ಗದವರೆಗೂ ಪ್ರವೃತ್ತಿ ಲಕ್ಷಣ, ಮುಂದಕ್ಕೆ ಬರೋದೆಲ್ಲ ನಿವೃತ್ತಿ ಲಕ್ಷಣ. ಬೃಹದಾರಣ್ಯಕೋಪನಿಷತ್ತು ಅಂತ ಆದ್ಮೇಲೆ ತತ್ರ ನಿಷೇಕಾದಿ ಸ್ಮಶಾನಾಂತಂ ಕರ್ಮ ಕುರ್ವನ್ ಜಿಜೀವಿಷೇತ್ ಯೋ ವಿದ್ಯೆಯ ಸಹ ಅಪರಬ್ರಹ್ಮ ವಿಷಯ ತದುಕ್ತಂ ಅಂತ ಹೇಳಿದ್ರು. ಏನು ಅಂತಂದ್ರೆ ನಿಷೇಕ ಸ್ಮಶಾನಾದಿ ಇದ್ರು. ನಿಷೇಕ ಅಂತಂದ್ರೆ ಕನ್ಸೆಪ್ಷನ್ ಅಂತ, ಅಂದ್ರೆ ಗರ್ಭಾಧಾನದಿಂದ ಹಿಡಿದು ಸ್ಮಶಾನದಲ್ಲಿ ಅಗ್ನಿಸ್ಪರ್ಶವಾಗುವುದರವರೆಗೆ ಕರ್ಮ ಕುರ್ವನ್ ಜಿಜೀವಿಷೇತ್. ಜಿಜೀವಿಷೇತ್ ಅಂತ 2ನೇ ಶ್ಲೋಕದಲ್ಲಿ ಈಶಾವಾಸ್ಯೋಪನಿಷತ್ 2ನೇ ಶ್ಲೋಕ, ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶರದಂ ಶತಃ ಅಂತ ಏನ್ ಬಂದಿತ್ತೋ ಆ ರೀತಿ ಬದುಕೋ ಅಂಥದ್ದು ಏನು ಅಂತಂದ್ರೆ ಅಪರಬ್ರಹ್ಮ ವಿಷಯ ತದುಕ್ತಂ. ಅಪರಬ್ರಹ್ಮ ಅಂತಂದ್ರೆ ಹಿರಣ್ಯ ಗರ್ಭ ಅಂತ ಹೇಳ್ತಾರೆ. ಅಂದ್ರೆ ಚತುರ್ಮುಖ ಬ್ರಹ್ಮನ ವಿಷಯದವರೆಗೂ, ಚತುರ್ಮುಖ ಬ್ರಹ್ಮನನ್ನ ಪಡೆಯುವಂಥದ್ದು, ಚತುರ್ಮುಖ ಬ್ರಹ್ಮನ ಲೋಕಕ್ಕೆ ಹೋಗೋದು, ಅಲ್ಲಿ ಚತುರ್ಮುಖ ಬ್ರಹ್ಮನನ್ನ ಸಾಕ್ಷಾತ್ಕರಿಸ್ಕೊಳ್ಳುವಂಥದ್ದು ಅಲ್ಲಿವರೆಗೂ ಹೇಳಲ್ಪಟ್ಟಿತು. ಎಲ್ಲಿ ಅಂತಂದ್ರೆ ವಿದ್ಯಾಂಚ ಅವಿದ್ಯಾಂಚ ಎಸ್ತದ್ವೇದ ಉಭಯಗಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ತ್ವಾ ವಿದ್ಯೆಯ ಅಮೃತಮಶ್ನುತೆ ಇತಿ ಅಂತ ಹೇಳಲ್ಪಟ್ಟಿತು ಅಂತ ಹೇಳಿದ್ರು. ಇವಾಗ ಅದನ್ನೇ ಅಮೃತತ್ವ ಅಂತ ಅಲ್ಲಿ ಕರೆದಿರುವಂಥದ್ದು. ತತ್ರ ಕೇನ ಮಾರ್ಗೇನ ಅಮೃತತ್ವಮಶ್ನುತ ಇತಿ ಉಚ್ಯತೆ. ಅವನು ಯಾವ ಮಾರ್ಗದಲ್ಲಿ ಅಮೃತತ್ವವನ್ನು ಪಡೀತಾನೆ ಅನ್ನೋದನ್ನ ಮುಂದಕ್ಕೆ ಹೇಳ್ತಾರೆ ಅಂತ ಹೇಳ್ತಿದ್ದಾರೆ. ಹುಟ್ಟಿನಿಂದ ಸಾಯುವವರೆಗೂ ಕರ್ಮವನ್ನೇ ಆಚರಿಸ್ತಾ ಇರುವಂಥವನು ಹೇಗೆ ಅಮೃತತ್ವವನ್ನು ಪಡೀತಾನೆ ಅನ್ನೋದು ಈ 15ನೇದು ಮತ್ತೆ 16ನೇ ಶ್ಲೋಕಗಳಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನಂಬರ್ 34. ಇದರಲ್ಲಿ ಬೃಹದಾರಣ್ಯಕೋಪನಿಷತ್ತಿನ ಒಂದು ಶ್ರುತಿಯ ಒಂದು ವಾಕ್ಯವನ್ನು ಹೇಳ್ತಾ ಇದ್ದಾರೆ. ತದ್ಯತ್ ತತ್ ಸತ್ಯಮಸೌ ಸ ಆದಿತ್ಯೋ ಯ ಏಷ ಏತಸ್ಮಿನ್ ಮಂಡಲೆ ಪುರುಷೋ ಯಶ್ಚಾಯಂ ದಕ್ಷಿಣೇ ಅಕ್ಷನ್ ಪುರುಷಃ ಅಂತ ಹೇಳ್ತಾರೆ.
ಅಂದ್ರೆ ಇದಕ್ಕೇನ್ ಅರ್ಥ ಅಂತಂದ್ರೆ ಆದಿತ್ಯ ಮಂಡಲ ಅಂದ್ರೆ ಸೂರ್ಯ ಮಂಡಲದಲ್ಲಿ ಇರುವಂತಹ ಹಿರಣ್ಯಗರ್ಭ ಮತ್ತೆ ನಮ್ಮ ಕಣ್ಣಿನಲ್ಲಿ ಇರುವಂತ ಹಿರಣ್ಯಗರ್ಭ ಎರಡು ಒಂದೇ ಅಂತ ಹೇಳೋ ಅನ್ನುವಂಥ ಭಾವನೆ ಬರೋದನ್ನ ಹೇಳ್ತಿದ್ದಾರೆ. ಆ ಸತ್ಯ ಬ್ರಹ್ಮ ಅಂತ ಕರೀತಾರೆ. ಸತ್ಯ ಬ್ರಹ್ಮ ಅಂದ್ರೆ ಆ ಹಿರಣ್ಯಗರ್ಭನೇ ಚತುರ್ಮುಖ ಬ್ರಹ್ಮ ಅಂದ್ರೆ ಕಾರ್ಯ ಬ್ರಹ್ಮ ಅಂತ ಏನ್ ಕರೆಸ್ಕೊಂತಾನೋ, ಈ ಪ್ರಪಂಚವನ್ನೆಲ್ಲ ಸೃಷ್ಟಿಸಿರೋ ಬ್ರಹ್ಮ ಯಾವನಿದ್ದಾನೋ ಸತ್ಯ ಬ್ರಹ್ಮ ಎಂಬುದು ಈ ಮಂಡಲದಲ್ಲಿ ಇರುವ ಪುರುಷನ ಯಾವನಿದ್ದಾನೋ ಅವನನ್ನೇ ಪುರುಷ ಅಂತ ಕರೀತಾರೆ. ಅವನು ಆದಿತ್ಯನೇ ಅಂತ ಹೇಳಿ, ಮತ್ತು ಅವನು ದಕ್ಷಿಣೆ ಅಕ್ಷನ್ ಅಂತ ಹೇಳ್ತಾರೆ. ದಕ್ಷಿಣೆ ಅಕ್ಷನ್ ಅಂತಂದ್ರೆ ಬಲಗಣ್ಣಿನಲ್ಲಿ ಇರುವಂಥದ್ದು ಅಂತ ಹೇಳಿ. ಇವಾಗ ಕಣ್ಣಿಗೂ ಸೂರ್ಯನಿಗೂ ಒಂದು ಸಂಬಂಧ ಇದೆ ಅಂತ ಹೇಳ್ತಾರೆ. ಉದಾಹರಣೆಗೆ ಪುರುಷ ಸೂಕ್ತದಲ್ಲಿ ಚಂದ್ರಮಾ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯಿತ ಅಂತ ಹೇಳ್ತಾರೆ. ಅಂದ್ರೆ ವಿರಾಟ್ ಪುರುಷನ ಚಕ್ಷುಷ್ ಕಣ್ಣಿನಿಂದ ಸೂರ್ಯ ಬಂದ, ಚಂದ್ರ ಅನ್ನೋದು ಮನಸ್ಸಿನಿಂದ ಬಂದ. ಆದ್ರೆ ಇವನು ಚತುರ್ಮುಖ ಬ್ರಹ್ಮನಲ್ಲ, ಸೂರ್ಯ ಕಣ್ಣಿನಿಂದ ಬಂದ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಕಣ್ಣಲ್ಲೂ ಕೂಡ ಸೂರ್ಯನಲ್ಲಿ ಎಷ್ಟೇ ಪ್ರಕಾಶ ಇರಲಿ, ನನ್ನ ಕಣ್ಣು ಚೆನ್ನಾಗಿದ್ರೆ ಮಾತ್ರ ನನಗೆ ಕಾಣೋದು. ಹಾಗಾಗಿ ನನಗೂ ಕೂಡ ಆದಿತ್ಯ ಸೂರ್ಯ ಅನ್ನೋದು ನನ್ನ ಕಣ್ಣೇ ಅಂತ ಹೇಳಿ, ಕಣ್ಣೇ ನನ್ನ ಸೂರ್ಯನಾಗಿರುವಂಥದ್ದು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಅದನ್ನ ಉಪಲಕ್ಷಣವಾಗಿ ಬಲಗಣ್ಣು ಅಂತ ಹೇಳ್ತಾರೆ. ಎರಡು ಕಣ್ಣಲ್ಲೂ ಇದ್ದಾನಾದ್ರೂ ಕೂಡ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಅದನ್ನ ಬಲಗಣ್ಣಿನಲ್ಲಿ ಇದ್ದಾನೆ ಅನ್ನೋಂಥ ಒಂದು ರೀತಿಯಲ್ಲಿ ಹೇಳಿದ್ದಾರೆ. ಇಟ್ಸ್ ಓನ್ಲಿ ಉಪಲಕ್ಷಣ. ಅದು ನಾವು ಇವಾಗ ತಾನೇ ಮಾತಾಡಿದ ಹಂಗೆ ಆದಿತ್ಯೋ ಏತಸ್ಮಿನ್ ಮಂಡಲೆ ಪುರುಷೋ ಯಶ್ಚಾಯಂ ದಕ್ಷಿಣೆ ಅಕ್ಷನ್ ಪುರುಷಃ ಅಂತ ಹೇಳ್ತಾ ಇದ್ದಾರೆ. ಏತದ್ ಉಭಯಂ ಸತ್ಯಂ. ಇವಾಗ ಉಭಯಂ ಅಂತ ಏನ್ ಹೇಳಿದ್ರೋ ಅದೇನ್ ಅರ್ಥ ಅಂತಂದ್ರೆ, ಒಂದು ಸೂರ್ಯನಲ್ಲಿ ಇರುವ ಅಧಿದೈವತ ಅಂದ್ರೆ ದೇವತೆ ಅದು, ಇನ್ನೊಂದು ಕಣ್ಣಿನಲ್ಲಿರುವಂತಹ ಅಧ್ಯಾತ್ಮ. ಕಣ್ಣಿನಲ್ಲಿ ಇರುವಂತಹ ಕಣ್ಣಿನ ಅಭಿಮಾನಿ ದೇವತೆಯನ್ನು ಸೂರ್ಯನಾದ ಅಭಿಮಾನಿ ದೇವತೆಯನ್ನು ಇಬ್ರು ಕೂಡ ಒಂದೇ ಅಂತ ಹೇಳ್ತಿದ್ದಾರೆ ಇಲ್ಲಿ ಈ ಮಂತ್ರದಲ್ಲಿ. ತದುಭಯಂ ಸತ್ಯಂ ಬ್ರಹ್ಮ ಉಪಾಸೀನಃ ಯಥೋಕ್ತ ಕರ್ಮ ಕೃಚ್ಛ ಯಹ. ಅಂದ್ರೆ ಕರ್ಮಗಳನ್ನ ಮಾಡ್ತಾ ಸೂರ್ಯ ಸತ್ಯಂ ಬ್ರಹ್ಮ ಅಂದ್ರೆ ಹೇಳಿದೆ, ಅದು ಚತುರ್ಮುಖ ಬ್ರಹ್ಮ ಹಿರಣ್ಯ ಗರ್ಭ ಅಂತ ಹೇಳಿ. ಆ ಹಿರಣ್ಯ ಗರ್ಭನನ್ನ ಉಪಾಸನೆ ಮಾಡುವಂಥವನು ಯಥೋಕ್ತ ಕರ್ಮ ಕೃಚ್ಛಯಃ. ಯಾವ ಕಡೆ ಅಂದ್ರೆ ಕರ್ಮಗಳನ್ನು ಮಾಡ್ತಾ ಮಾಡ್ತಾ, ನಾನು ಹೇಳಿದ್ನಲ್ಲ ಹುಟ್ಟಿನಿಂದ ಹಿಡಿದು, ಹುಟ್ಟು ಅಂತಲ್ಲ, ಈವನ್ ಗರ್ಭದಾನದಿಂದ ಕರ್ಮಗಳನ್ನ ಮಾಡೋದಂತು ಅಂತಂದ್ರೆ ಗರ್ಭದಲ್ಲಿ ಏನ್ ಕರ್ಮ ಮಾಡಕ್ಕಾಗತ್ತೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಗರ್ಭದಲ್ಲಿ ಒಂದಷ್ಟು ತಿಂಗಳಾದ್ಮೇಲೆ ಗರ್ಭದಲ್ಲಿ ಮನಸ್ಸು ಕೂಡ ಬೆಳೆದಿರುತ್ತೆ ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ಆಲೋಚನೆಯನ್ನು ಮಾಡುವಂತಹ ಶಕ್ತಿನೂ ಇರುತ್ತೆ ಆ ಮಗುಗೆ, ಗರ್ಭದಲ್ಲಿರೋ ಮಗುಗೆ. ಹೀಗಾಗಿ ಇನ್ನೊಂದು ಭಾಗವತದ 3ನೇ ಸ್ಕಂದದಲ್ಲಿ ಕಪಿಲೋಪದೇಶ ಭಾಗದಲ್ಲಿ ಏನ್ ಹೇಳ್ತಾನೆ ಕಪಿಲ ಅವನ ತಾಯಿ ದೇವಹೂತಿಗೆ ಅಂತಂದ್ರೆ, ಮನಸ್ಸಿನಲ್ಲಿ ಅದಕ್ಕೆ ಆ ಮಗುವಿಗೆ ಎಲ್ಲಿ ಬಿದ್ಬಿಟ್ನ, ಹೌ ಹ್ಯಾವ್ ಐ ಫಾಲನ್ ಹಿಯರ್, ಇದ್ರಲ್ಲಿ ಈ ಗರ್ಭದಲ್ಲಿ ಹೇಗೆ ಬಿದ್ದೆ ನಾನು ಅನ್ನೋದಕ್ಕೆ ಅದಕ್ಕೆ ಬಹಳ ಇದಾಗೋಗತ್ತಂತೆ, ಒಂಥರ ವ್ಯಥೆ, ಅಂದ್ರೆ ಒಂದು ಕೈಂಡ್ ಆಫ್ ಡಿಸ್ಟ್ರೆಸ್ ಆಗೋಗತ್ತೆ ಆ ಮಗುಗೆ. ಅವಾಗ ಅದಕ್ಕೆ ಪೂರ್ವ ಜನ್ಮದಲ್ಲಿ ಮಾಡಿರೋ ಕರ್ಮಗಳೆಲ್ಲ ಅದಕ್ಕೆ ಜ್ಞಾಪಕಕ್ಕೆ ಬಂದು ಅಲ್ಲಿ ಅದು ಪರಮಾತ್ಮನನ್ನ ಪ್ರಾರ್ಥನೆ ಮಾಡುತ್ತೆ ಅಂತ ಹೇಳ್ತಾರೆ. ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿ ಅದಕ್ಕೆ ಪರಮಾತ್ಮ ಸಾಕ್ಷಾತ್ಕಾರವೂ ಆಗತ್ತೆ ಗರ್ಭದಲ್ಲಿ. ಆದ್ರೆ ಹುಟ್ಟಿದ ತಕ್ಷಣ ಯಾವಾಗ ಭೂಮಿ ಸ್ಪರ್ಶವಾಗತ್ತೋ, ಭೂಮಿ ಅಂತಂದ್ರೆ ಯಾವ ಹಾಸಿಗೆನೋ ಅದ್ರ ಮೇಲೆ ಮಲಗಿರ್ತಾಳೋ ತಾಯಿ, ಆ ಹಾಸಿಗೆ ಸ್ಪರ್ಶವಾಗಿದ ತಕ್ಷಣ ಎಲ್ಲ ಮರ್ತೊಟ್ಟೋಗತ್ತೆ ಅಂತ ಹೇಳ್ತಾರೆ. ಮಾಯೆ ಆವರಿಸಿ ಎಲ್ಲವನ್ನು ಮರೆ ಮಾಡ್ಬಿಡತ್ತೆ ಅಂತ ಹೇಳ್ತಾರೆ. ಇನ್ನೂ ಒಂದು ಹೇಳ್ತಾರೆ, ಗರ್ಭದಲ್ಲಿರುವಂತಹದನ್ನ ವಿಷಯವನ್ನು ಹೇಳ್ತಾರೆ. ಗರ್ಭದಲ್ಲಿ ನಾವು ಅನುಭವಿಸಿರುವಂತ ದುಃಖ ಮತ್ತೆ ತಾಪ ಅಂದ್ರೆ ತೊಂದರೆಗಳು ಎಷ್ಟಪ್ಪ ಅಂತಂದ್ರೆ, ಪ್ರಪಂಚದಲ್ಲಿ ಜೀವಮಾನ ಪರ್ಯಂತ ಹುಟ್ಟಿನಿಂದ ಸಾಯುವವರೆಗೂ ಏನೇನ್ ತೊಂದರೆಗಳನ್ನು ಅನುಭವಿಸ್ತಾನೋ ಮನುಷ್ಯ,
ಅದೆಲ್ಲದಕ್ಕಿಂತಲೂ ಜಾಸ್ತಿ ತೊಂದರೆಯನ್ನ ಗರ್ಭದಲ್ಲಿ ಅನುಭವಿಸಿರುತ್ತೆ ಮಗು ಅಂತ ಹೇಳ್ತಾರೆ. ಆ ಥರ ಹಾಗಾಗಿ ಈ ತೊಂದರೆಗಳು ನಮ್ಮ ಕಣ್ಮುಂದೆ ನಮ್ಗೆ ಜೀವನದಲ್ಲಿ ಬರೋ ತೊಂದರೆಗಳೆಲ್ಲ ನಥಿಂಗ್ ಕಂಪೇರ್ ಟು ವಾಟ್ ಹ್ಯಾಸ್ ಬೀನ್ ಎಕ್ಸ್ಪೀರಿಯನ್ಸ್ಡ್ ಇನ್ಸೈಡ್ ದ ವೂಮ್ ಆಫ್ ದಿ ಮದರ್ ಅಂತ ಹಂಗೆ ಹೇಳ್ತಾರೆ. ಸೊ ಇಲ್ಲೇನ್ ಹೇಳ್ತಾರೆ, ಯಥೋಕ್ತ ಕರ್ಮ ಅದು ಆ ರೀತಿ ಕರ್ಮ ಯೋಚನಾ ಅಂದ್ರೆ ಆಲೋಚನೆ ಕರ್ಮವನ್ನಾದ್ರೂ ಮಾಡಿರುತ್ತೆ ಗರ್ಭದಲ್ಲಿ ಅಂತ ಹೇಳಿ, ಪ್ರಾರ್ಥನೆ ಕರ್ಮವನ್ನೆಲ್ಲ ಮಾಡಿರುತ್ತೆ ಗರ್ಭದಲ್ಲಿ. ಸೊ ಅಂಥವ್ನು ಏನ್ ಮಾಡ್ತಾನೆ, ಸೊ ಅಂತಕಾಲೇ ಪ್ರಾಪ್ತೆ ಸತ್ಯಾತ್ಮಾನಂ ಆತ್ಮನಃ ಪ್ರಾಪ್ತಿದ್ವಾರಂ ಯಾಚತೆ. ಅವನು ಅಂತಕಾಲದಲ್ಲಿ ತನ್ನ ಕಡೆ ಕಾಲದಲ್ಲಿ ಅಂದ್ರೆ ಮರಣ ಸಂಭವಿಸುವ ಕಾಲದಲ್ಲಿ ಪ್ರಾಪ್ತೆ ಸತ್ಯಾತ್ಮಾನಂ, ಸತ್ಯಾತ್ಮ ಅಂತಂದ್ರೆ ಹಿರಣ್ಯ ಗರ್ಭ, ಆತ್ಮನಃ ಪ್ರಾಪ್ತಿದ್ವಾರಂ, ಸತ್ಯಾತ್ಮನನ್ನ ತಾನು ಪಡೆಯುವುದಕ್ಕೆ ದ್ವಾರಂ ಅಂದ್ರೆ ಬಾಗಿಲನ್ನ ಅವನು ಬೇಡ್ಕೊಳ್ತಾನೆ ಅಂತ ಈ ರೀತಿ ಹೇಳ್ತಾರೆ. ಪ್ರಾರ್ಥನೆ ಮಾಡ್ತಾನೆ ಅಂದ್ರೆ ಆ ರೀತಿ ಸತ್ಯಾತ್ಮನನ್ನ ಪಡೆಯೋದಕ್ಕೆ ನನಗೆ ಬಾಗಲ್ ತೆಗೆದುಕೊಡಪ್ಪ ಅಂತ 15ನೇ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾನೆ ಅಂತ ಹೇಳಿ. 15ನೇ ಶ್ಲೋಕ ಏನಪ್ಪಾ ಅಂತಂದ್ರೆ, ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷಣ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ ಅಂತ ಹೇಳಿ. ಈ ಶ್ಲೋಕವನ್ನ ಸೂರ್ಯ ನಮಸ್ಕಾರ ಯೋಗಾಭ್ಯಾಸವನ್ನ ಮಾಡೋದಕ್ಕೆ ಮುಂಚೆ ಹೇಳೋ ಪದ್ಧತಿ ಒಂದುಂಟು. ಇಲ್ಲಿ ಸೂರ್ಯನಾರಾಯಣನ್ ಹೇಳ್ತಿರೋಂಥ ಪ್ರಾರ್ಥನೆ ಇದು. ಏನು ಅಂತಂದ್ರೆ, ಹಿರಣ್ಮಯವಾದ ಪಾತ್ರೆಯಿಂದ ಸತ್ಯದ ಮುಖವು ಮುಚ್ಚಲ್ಪಟ್ಟಿದೆ. ಹಿರಣ್ಮಯ ಅಂತಂದ್ರೆ ಚಿನ್ನದ ಬಣ್ಣದ ಪಾತ್ರೆ. ಇವಾಗ ಸೋಲಾರ್ ಡಿಸ್ಕ್ ಅಂತ ಏನ್ ಕರೀತಾರೋ, ಸೂರ್ಯನನ್ನ ನೋಡಿದ್ರೆ ಒಂದು ಸೋಲಾರ್ ಡಿಸ್ಕ್ ಕಾಣಿಸುತ್ತೆ. ಆ ಸೋಲಾರ್ ಡಿಸ್ಕ್ ಏನ್ ಮಾಡ್ತಿದೆ, ಆ ಒಳಗಡೆ ಇರುವ ಹಿರಣ್ಯ ಗರ್ಭನನ್ನ ಅದನ್ನ ಮರೆ ಮಾಡ್ತಾ ಇದೆ ನಮ್ಮಿಂದ ಅಲ್ವಾ. ಸೊ ದಟ್ ಸೋಲಾರ್ ಡಿಸ್ಕ್ ಈಸ್ ಅಬ್ಸ್ಟ್ರಕ್ಟಿಂಗ್ ದ ವ್ಯೂ ಆಫ್ ಹಿರಣ್ಯ ಗರ್ಭ ಸಿಟಿಂಗ್ ಇನ್ಸೈಡ್ ದ ಸನ್. ಅದನ್ನ ತೋರ್ಸು ಅಂತ ಹೇಳ್ತಾ ಇದೆ. ಎಲೈ ಪೂಷಣೆ, ಪೂಷಣ್ ಅಂತಂದ್ರೆ ಜಗತ್ತಿನಲ್ಲಿರುವಂಥ ಎಲ್ಲರಿಗೂ ಪೋಷಣೆ ಮಾಡುವಂಥವನು. ಆದ್ದರಿಂದ ಪೂಷಣ್ ಅವನು ಸತ್ಯ ಧರ್ಮದಾದ ನನಗೆ ಅಂದ್ರೆ ಸತ್ಯದ ರೀತಿ ಧರ್ಮದ ರೀತಿಯಲ್ಲಿ ನಡ್ಕೊಂಡಿರುವಂಥ ನನಗೆ ಏನ್ ಮಾಡಪ್ಪ, ಸತ್ಯ ಧರ್ಮ ನನಗೆ ಕಣ್ಣಿಗೆ ಕಾಣಿಸೋದಕ್ಕೋಸ್ಕರ ಆ ಮುಚ್ಚಳವನ್ನ ತೆಗಿ, ಓಪನ್ ದ ಡೋರ್, ಆ ಬಂಗಾರದ ಮುಚ್ಚಳವನ್ನ ತೆಗಿ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಹೇಳ್ತಾ ಇದೆ ಈ ಮಂತ್ರ ಈ ರೀತಿ ಉಪಾಸನೆ ಮಾಡುವಂಥವನು ಅಂತ ಹೇಳಿ. ಅಂದ್ರೆ ಕರ್ಮವನ್ನು ಉಪಾಸನೆ ಮಾಡುವಂಥವನು ಕಡೆಗಾಲದಲ್ಲಿ ಆ ಸೂರ್ಯನಲ್ಲಿರುವಂಥ ಆ ಸೋಲಾರ್ ಡಿಸ್ಕ್ ಅಂದ್ರೆ ಆ ಬಂಗಾರದ ಒಂದು ಇದನ್ನ ತೆಗೆದು ನನಗೆ ಹಿರಣ್ಯ ಗರ್ಭನನ್ನ ತೋರಿಸು, ಪ್ರತ್ಯಕ್ಷ ಮಾಡಿಸು, ಸಾಕ್ಷಾತ್ಕರಿಸು ಅಂತ ಹೇಳ್ತಾ ಇದ್ದಾನೆ. ಈ ಸೂರ್ಯನ ಪ್ರಾರ್ಥನೆ ನಮ್ಗೆ ಎಲ್ಲಿ ಮಾಡ್ತೀವಿ ಅಂತಂದ್ರೆ, ಸಂಧ್ಯಾವಂದನೆಯಲ್ಲಿ ಒಂದು ಮಂತ್ರವನ್ನ ಕೆಲವರಲ್ಲಿ ಹೇಳ್ತಾರೆ, ಧ್ಯೇಯ ಸದಾ ಸವಿತಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕೊಂಡಲವಾನ್ ಕಿರೀಟಿಹಾರಿ ಹಿರಣ್ಮಯವ ಪುಹು ಧೃತ ಶಂಖಚಕ್ರ ಅಂತ ಹೇಳಿ ಒಂದು ಮಂತ್ರವನ್ನು ಹೇಳ್ತಾರೆ. ಅದೇ ತರಹವೇ ಈ ಮಂತ್ರವು ಕೂಡ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ. ಇದಕ್ಕೆ ಲೌಕಿಕವಾಗಿ ಕೆಲವು ಉದಾಹರಣೆಗಳನ್ನ ಕೊಡ್ತಾರೆ. ಏನ್ ಲೌಕಿಕ ಉದಾಹರಣೆ ಅಂತಂದ್ರೆ, ನಮ್ಮ ಮನೆಯಲ್ಲಿ ಯಾವುದೋ ಒಂದು ಹಳೆ ಪುಸ್ತಕ ಇರುತ್ತೆ. ಆ ಹಳೆಯ ಪುಸ್ತಕವನ್ನ ನಾವು ಪ್ರತಿ ಸರಸ್ವತಿ ಪೂಜೆ ದಿನದಂದು ಅಲ್ಲಿ ಒಳಗಡೆಯಿಂದ ಹೊರಗೆ ತಂದು ಅದಕ್ಕೆ ಕುಂಕುಮ ಪೂಜೆ ಮಾಡಿ ಆರತಿ ಮಾಡಿ ಅದನ್ನ ವಾಪಸ್ ಹಂಗೆ ಇಟ್ಬಿಡ್ತೀವಿ. ಆ ಪುಸ್ತಕದ ಕವರ್ ಕೂಡ ತೆಗೆದು ನೋಡಲ್ಲ, ಏನಿದೆ ಒಳಗಡೆ ಅಂತ ತೆಗೆದೇ ನೋಡೋದಿಲ್ಲ ನಾವು. ಆ ರೀತಿ ಮಾಡಬೇಡಿ, ತೆಗೆದು ನೋಡಿ ಒಳಗಡೆ ಅಂತ ಹೇಳಿ ಆ ತರ ಹೇಳ್ತಿರೋದು ಈ ಮಂತ್ರ ಅಂತ ಹೇಳ್ತಾರೆ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಅಪಿಹಿತಂ ಮುಖಂ ಅಂದ್ರೆ ಸತ್ಯದ ಮುಖ ಮುಚ್ಚಲ್ಪಟ್ಟಿದೆ, ಅದನ್ನ ತೆಗಿ ಅಂತ ಹೇಳಿ. ಅಪಾವೃಣು ಅಂದ್ರೆ ತೆಗಿಯಪ್ಪ ಅಂತ ಹೇಳ್ತಾ ಇದೆ ಅಂತ ಹೇಳಿ. ಗಬೇಶ್ಬಿಟ್ಟು ಒಬ್ಳಿ ಇವರೇ ಒಂದು ಕಥೆಯನ್ನು ಹೇಳ್ತಾರೆ. ಅದ್ರಲ್ಲಿ ಯಾರೋ ಅವರು ಗೊತ್ತಿರೋರು ಯಾರ್ದ ಮನೆಯಲ್ಲಿ ಒಂದು ಪುಸ್ತಕ ಇತ್ತಂತೆ, ಬಹಳ ಹಳೆಯ ಕಾಲದ ಪುಸ್ತಕ.
ಅದು ಬಹಳ ಬೆಲೆ ಬಾಳೋದು, ಅದು ಯಾರಿಗೂ ಕೊಡೋದಿಲ್ಲ ಅಂತ ಹೇಳಿ ಒಂದು ಪುಸ್ತಕವನ್ನು ಇಟ್ಟಿದ್ರಂತೆ. ಅದನ್ನ ಹೇಗೋ ಇದ್ ಮಾಡಿ ಎಷ್ಟೋ ತಿಂಗಳು ಇವ್ರು ಕಾದ್ರಂತೆ ಪುಸ್ತಕ ತೋರಿಸಿ ನಾವು ನೋಡೋಣ ಪುಸ್ತಕವನ್ನಾದ್ರೂ ಒಳಗಡೆ ಏನಿದೆ ಅದ್ರಲ್ಲಿ ಅಂತ ತೆಗೆದು ನೋಡೋಣ, ನನಗೆ ತೋರಿಸಿದ್ರೆ ನಾವು ಕೊಡೋದಿಲ್ಲ, ನಾವು ಅದು ಬಹಳ ಬೆಲೆ ಬಾಳುವಂತ ಪುಸ್ತಕ, ಅದನ್ನ ನಾವು ತೆಗೆದು ನೋಡಿಲ್ಲ, ನಿಮ್ಗೂ ಕೊಡೋದಿಲ್ಲ ಅಂತ ಹೇಳ್ಬಿಟ್ರಂತೆ. ಆಮೇಲೆ ಎಷ್ಟೋ ತಿಂಗಳಾದ್ಮೇಲೆ ಅವರು ಆ ಪುಸ್ತಕವನ್ನ ಕೊಟ್ರಂತೆ. ಅದನ್ನ ಬಟ್ಟೆನಲ್ಲಿ ಸುತ್ತಿ ಹಾಕಿದ್ರಂತೆ. ಆ ಬಟ್ಟೆ ಎಲ್ಲ ಒಂಥರ ಕವರ್ ಎಲ್ಲ ಜರ್ಜರಿತವಾಗೋಗಿತ್ತು, ಜೀರ್ಣವಾಗೋಗಿತ್ತು ಕವರ್, ಪುಸ್ತಕದ ಕವರ್ ಎಲ್ಲ. ಅದನ್ನ ಹುಷಾರಾಗಿ ತಗೊಂಡ್ ಬಂದು ತೆಗೆದು ನೋಡಿದ್ರೆ ಅದ್ರಲ್ಲಿ ಏನ್ ಬರ್ದಿತ್ತು ಅಂತಂದ್ರೆ, ಈ ದಿವಸ, ದಿಸ್ ಡೇಟ್ ವಿ ಹ್ಯಾವ್ ಮೇಡ್ ದಿಸ್ ಪೇಮೆಂಟ್ ಟು ದಿಸ್ ಕಾಂಟ್ರಾಕ್ಟರ್ ಫಾರ್ ದಿಸ್ ಅಮೌಂಟ್ ಫಾರ್ ದಿಸ್ ಪರ್ಚೇಸ್ ಅಂತ ಏನೋ ಹಾಕಿತ್ತಂತೆ. ಈ ಕಿಟಕಿ ತಗೊಳ್ಳೋದಕ್ಕೆ ಇಷ್ಟು ಕಾಸು ಖರ್ಚು ಮಾಡಿದೀನಿ, ಈ ಬಾಗಿಲಿಗೆ ಇಷ್ಟು ಕಾಸು ಖರ್ಚು ಮಾಡಿದೀನಿ, ಈ ಡೋರಿಗೆ, ಇದಕ್ಕೆ ಈ ಗೋಡೆಗೆ ಇಷ್ಟು ಕಾಸು, ಈ ಫ್ಲೋರಿಂಗಿಗೆ ಇಷ್ಟು ಕಾಸು ಅಂತ ಹೇಳಿ ಮನೆಗೆ ಆಗುವಂತ ಖರ್ಚನ್ನೆಲ್ಲ, ಮನೆ ಕಟ್ಸೋದಕ್ಕೆ ಆಗೋ ಖರ್ಚನ್ನೆಲ್ಲ ಪಟ್ಟಿ ಮಾಡಿ ಹಾಕಿದ್ದನ್ನ ಇವರು ಪೂಜೆ ಮಾಡಿ ಇಟ್ಕೊಂಡಿದ್ರಂತೆ. ಆ ತರ ಇಟ್ಕೊಂಡ್ರೆ ಏನು ಪ್ರಯೋಜನವೇ ಇಲ್ಲ ಅಂತ ಹೇಳ್ತಿದ್ರು ಅವರು. ಅದಕ್ಕೆ ನಮ್ಮ ಮನೆಯಲ್ಲಿ ಯಾವ್ಯಾವ ಹಳೆ ಪುಸ್ತಕಗಳಿದೆಯೋ ಅದನ್ನೆಲ್ಲ ತೆಗೆದು ನೋಡ್ರಪ್ಪ ನೀವು, ಸುಮ್ಮನೆ ಹಂಗೆ ಇಟ್ಕೊಂಡು ಪೂಜೆ ಮಾಡ್ಬಿಡಿ, ಓಪನ್ ಅಂಡ್ ಸಿ ವಾಟ್ ಈಸ್ ದೇರ್ ಇನ್ ದೋಸ್ ಬುಕ್ಸ್ ಅಂತ ಹೇಳಿ ನಮ್ಮ ಪೂರ್ವಿಕರು ಯಾವುದೋ ಒಂದು ತಂದು ಇಟ್ಟಿರ್ತಾರೆ, ಅದನ್ನ ತೆಗೆದು ನೋಡಿ ಒಳಗಡೆ ಅಂತ ಹೇಳಿ ಹೇಳೋರಂತೆ. ಇನ್ನೊಂದು ಹೇಳಿದ್ರು, ಈ ಮಹಾಭಾರತ ಪುಸ್ತಕವನ್ನ ಇಟ್ಕೊಬಾರ್ದು ಮನೆಯಲ್ಲಿ ಅಂತ ಹೇಳ್ತಾರಂತೆ ಕೆಲವರು. ಯಾಕೆ ಅಂತಂದ್ರೆ ಜಗಳ ಆಗತ್ತೆ, ಅಂದ್ರೆ ಸಂಬಂಧಿಗಳಿಗೆ ಜಗಳ ಆಗಿರೋಂಥದ್ದನ್ನು ನೋಡಿದ್ದೀವಿ, ಅದರಲ್ಲಿ ಜಗಳ ಆಗತ್ತೆ ಅಂತ ಹೇಳಿ. ಆದ್ರೆ ಮಹಾಭಾರತದಲ್ಲಿ ಬರುವಂಥದ್ದೇ ಮೋಸ್ಟ್ ಇಂಪಾರ್ಟೆಂಟ್. ಹಾಗಾಗಿ ಮಹಾಭಾರತ ಪುಸ್ತಕವನ್ನು ತೆಗೆದು ಕೂಡ ಓದಲ್ಲ ಅಂತ ಹೇಳ್ತಾರೆ. ಅದರಲ್ಲಿ ಇರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಎರಡನ್ನಾದ್ರೂ ಓದಿ. ಎರಡು ವಿಷಯಗಳನ್ನ, ಒಂದು ಯಾವುದು ಅಂತಂದ್ರೆ ಒಂದು ಭಗವದ್ಗೀತೆ, ಇನ್ನೊಂದು ವಿಷ್ಣು ಸಹಸ್ರನಾಮ. ಅದನ್ನಾದ್ರೂ ಓದಿಪ್ಪ. ಮಹಾಭಾರತ ಓದಿದ್ರು ಇದನ್ನಾದ್ರೂ ಓದಿ. ಮತ್ತೆ ಮಹಾಭಾರತದಲ್ಲಿ ಇರುವಂಥದ್ದು ಯಾವ ವಿಷಯ ಅಂತಂದ್ರೆ ಅದು ಧರ್ಮದ ವಿಷಯ. ಹಾಗಾಗಿ ಧರ್ಮದ ವಿಷಯ ತಿಳ್ಕೊಬೇಕಾದ್ರೆ, ಧರ್ಮವನ್ನು ಹೇಗೆ ಆಚರಿಸ್ಬೇಕು ಈ ಲೋಕದಲ್ಲಿ ಅಂತ ತಿಳ್ಕೊಬೇಕಾದ್ರೆ, ಅಧರ್ಮದಿಂದ ಹೇಗೆ ದೂರ ಇರಬೇಕು ಅಂತ ತಿಳ್ಕೊಬೇಕಾದ್ರೆ ಮಹಾಭಾರತವನ್ನು ಓದಲೇಬೇಕು. ಪುಸ್ತಕವನ್ನು ತೆಗೆದು ಓದಿ ಅಂತ ಹೇಳಿ, ತತ್ವಂ ಪೂಷಣ್ ಅಪಾವರಣು, ತೆಗಿಯಪ್ಪ ನಿನ್ ಬಾಗಲನ್ನ ಅಂತ ಹೇಳಿ ಹಂಗೆ ಹೇಳ್ತಾರೆ. ಆಮೇಲೆ ಇನ್ನೊಂದು ಇದು, ನಾವೆಲ್ಲ ಈ ಹಿರಣ್ಮಯೇನ ಪಾತ್ರೇಣ ಅಂತಿರುವಂಥದ್ದು. ಹಿರಣ್ಮಯ ಅಂತಂದ್ರೆ ಬಂಗಾರದ ಕವರ್ ಅಂತ ಹೇಳಿ, ಅದರ ಬಂಗಾರದ ಪಾತ್ರೆ ಅದು. ಅದನ್ನ ಮುಚ್ಚಳವನ್ನು ತೆಗಿ ಅಂತ ಹೇಳ್ತಿದೀವಿ. ನಾವೆಲ್ಲ ಏನ್ ಮಾಡ್ತೀವಿ, ಈ ಬಂಗಾರದ ಮುಚ್ಚಳನೇ ಬಹಳ ಬೆಲೆ ಬಾಳೋದು ಅಂತಂದ್ರೆ ಅಂತ ಅನ್ಕೊಂಡು ಅದನ್ನ ತೆಗಿಯೋದಿಕ್ಕೆ ಹೋಗಲ್ಲ. ಉದಾಹರಣೆಗೆ ಸಾಲಿಗ್ರಾಮದ ಪೆಟ್ಟಿಗೆ ಯಾರ್ದೋ ಮನೆಯಲ್ಲಿ ಬೆಳ್ಳಿದೋ ಬಂಗಾರದ್ದೋ ಇರುತ್ತೆ, ಬಂಗಾರದ ಡಬ್ಬ ಚಿಕ್ಕದಾಗಿರುತ್ತೆ, ಅದನ್ನ ತೆಗೆದು ಒಳಗಡೆ ಸಾಲಿಗ್ರಾಮವನ್ನು ನೋಡೋದನ್ನ ಬಿಟ್ಟು ಅದನ್ನ ಹೊರಗಡೆಯಿಂದಲೇ ಹಂಗೆ ಪೂಜೆ ಮಾಡಿ ನೋಡ್ಕೊಂಡು ಸಂತೋಷ ಪಡುವಂಥದ್ದು ಮಾಡ್ತಿರ್ತೀವಿ. ಹಂಗೆ ಮಾಡ್ಬೇಡಿ, ಅದನ್ನ ತೆಗೆದು ಒಳಗಡೆ ಇರೋ ಹೊರಗಡೆ ಇರುವಂತ ಕವಚವನ್ನು ನೋಡ್ಬೇಡಿ, ಒಳಗಡೆ ಇರುವಂತ ಸತ್ಯವನ್ನು ನೋಡಿ ಅಂತ ಹಂಗೆ ಹೇಳ್ತಾರೆ. ಆತರ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನಂಬರ್ 35. ಈ ವಿಷ್ಣು ಪುರಾಣನು ಇಟ್ಕೋಬಾರ್ದು ಅಂತ ಹೇಳ್ತಾರೆ ಮನೇಲಿ, ಹೌದಾ? ವಿಷ್ಣು ಪುರಾಣ ಯಾಕೆ ಇಟ್ಕೊಬಾರ್ದಂತೆ? ಅದೇ ಗರುಡ ಪುರಾಣ. ಗರುಡ ಪುರಾಣ ವಿಷ್ಣು ಪುರಾಣ ಅಲ್ಲ, ಗರುಡ ಪುರಾಣ ಅದಕ್ಕೆ ಹೇಳ್ತಾರೆ. ನಾನೊಂದು ಪ್ರಶ್ನೆ ಕೇಳ್ತೀನಿ. ಗರುಡ ಪುರಾಣ, ವಿಷ್ಣು ಪುರಾಣ ಎಲ್ಲ ಏನು ಅಂತ, ಗರುಡ ಪುರಾಣ ಅಂದ್ರೆ ಏನು ಅಂತ ಪ್ರಶ್ನೆ. ಅದು ಇಟ್ ಈಸ್ ಎ ಕಾನ್ವರ್ಸೇಷನ್, ಅದು ಸಂಭಾಷಣೆ ಬಿಟ್ವೀನ್ ಗರುಡ ಅಂಡ್ ವಿಷ್ಣು. ಗರುಡ ಪ್ರಶ್ನೆಗಳನ್ನು ಕೇಳ್ತಾನೆ, ವಿಷ್ಣು ಉತ್ತರಗಳನ್ನು ಹೇಳ್ತಾನೆ. ಹಾಗಾಗಿ ವಿಷ್ಣು ಹೇಳಿರುವಂತಹದ್ರಿಂದ ಅದು ಮಂಗಳಕರವಾಗಿರುವಂತದ್ದೇ. ಅದು ಯಾರೋ ನಮ್ಮ ಇದರಲ್ಲಿ ಸತ್ಯದರ್ಶನ ಅಂತ ಒಂದು ಪ್ರೋಗ್ರಾಮ್ ಬರೋದು ದೂರದರ್ಶನಲ್ಲಿ, ಅದರಲ್ಲಿ ಪಾವಗಡ ಪ್ರಕಾಶ್ ರಾವ್ ಹತ್ರ ಯಾರೋ ಪ್ರಶ್ನೆ ಕೇಳಿದ್ರು, ಗರುಡ ಪುರಾಣವನ್ನ ನಾವು ನಮ್ಮನೆ ಗ್ಯಾರೇಜ್ ಅಲ್ಲಿರೋ ಕಾರಲ್ಲಿ ಇಟ್ಟಿದೀವಿ ಅಂತ ಯಾರೋ ಹೇಳಿದ್ರಂತೆ. ಮನೇಲಿ ಇಟ್ಕೊಬಾರ್ದು ಅಂತ ಹೇಳಿ ಗ್ಯಾರೇಜ್ ಅಲ್ಲಿ ಇರೋ ಕಾರಲ್ಲಿ ನಾವು ಭದ್ರವಾಗಿ ಇಟ್ಟಿದ್ದೀವಿ ಅಂತ ಹೇಳಿ, ಅದನ್ನ ಅವ್ರು ಹೇಳೋ ಮನೆ ಒಳಗಡೆ ತಗೊಂಡ್ ಬಂದು ಅದನ್ನ ಓದ್ರಪ್ಪ. ಅದು ಏನ್ ಹೇಳುತ್ತೆ ಅಂತಂದ್ರೆ ಧರ್ಮದಿಂದ ಹೇಗ್ ನಡ್ಕೊಬೇಕು ಅಂತ ಹೇಳುತ್ತೆ ಅದು. ಗೊತ್ತಾಯ್ತಾ? ಯಾವ ರೀತಿ ಧರ್ಮದಿಂದ ನಡ್ಕೊಬೇಕು,
ಧರ್ಮದಿಂದ ನಡ್ಕೊಂಡೆ ಹೋದ್ರೆ ಏನೇನು ಇದು ಫಲವನ್ನ ನೀನು ಅನುಭವಿಸ್ತೀಯಾ ಅಂತ ಹೇಳಿ. ಉದಾಹರಣೆಗೆ ಈವನ್ ಭಾಗವತ ಪುರಾಣದಲ್ಲೂ ಕೂಡ 5ನೇ ಸ್ಕಂದದ 28ನೇ ಅಧ್ಯಾಯ, ಕಡೆ ಅಧ್ಯಾಯ, ಯಾವುದೋ ಅಧ್ಯಾಯ, ಲಾಸ್ಟ್ ಚಾಪ್ಟರ್ ಆಫ್ ದಿ 5ನೇ ಸ್ಕಂದ, ಅದರಲ್ಲಿ 28 ನರಕಗಳ ವಿಷಯ ಬರುತ್ತೆ. ಈ ಪಾಪವನ್ನು ಮಾಡಿದ್ರೆ ಇವನು ಈ ನರಕಕ್ಕೆ ಹೋಗಿ ಈ ರೀತಿಯಾದಂಥ ಒಂದು ತೊಂದರೆಯನ್ನು ಅನುಭವಿಸ್ತಾನೆ ಅಂತ ಹೇಳಿ 28 ನರಕಗಳು, ಪರ್ಗೆಟರೀಸ್ ಅಂದ್ರೆ ಹೆಲ್ ರೀಜನ್ ಅನ್ನ ಹೇಳುತ್ತದು. ಸೊ ಗರುಡ ಪುರಾಣದಲ್ಲಿ ಇರುವಂತಹದ್ದು ಅದನ್ನೇ ಹೇಳಿರೋದು. ಗರುಡ ಪುರಾಣವನ್ನು ಗರುಡ ಪುರಾಣವನ್ನು ಇಟ್ಕೊಂಡೇ ಹೋದ್ರೆ ಭಾಗವತವನ್ನು 5ನೇ ಸ್ಕಂದವನ್ನು ಇಟ್ಕೊಬಾರ್ದು ಮನೆಯಲ್ಲಿ, ನನ್ನ ಪ್ರಕಾರ. ಅಲ್ಲ ಅಮರ್ನಾಥ್ ಏನ್ ಹೇಳಿದೆ ಅಂದ್ರೆ, ಆಕ್ಚುಲಾಗಿ ಮನೆಯಲ್ಲಿ ಯಾವ್ದಾದ್ರು ಸಾವು ಸಂಭವಿಸಿದ್ರೆ ಆ 13 days ಒಳಗಡೆ ಗರುಡ ಪುರಾಣನ ಹಿಂದಿನ ಕಾಲದಲ್ಲಿ ಓದಿಸ್ತಾ ಇದ್ರು ಮನೆ ಒಳಗಡೆ. ಅಂದ್ರೆ ಒಂದು ಸತ್ತ ಜೀವಿ ಅಥವಾ ಆತ್ಮಕ್ಕೆ ಸೂಕ್ಷ್ಮ ಶರೀರದಲ್ಲಿ ಹೋದಾಗ ಸಣ್ಣ ದೇಹ ಬಂದು ಅದಕ್ಕೆ ಯಾವ್ಯಾವ ಪಾಪದ ಫಲ ಅನುಭವಿಸ್ಬೇಕೋ ಅದನ್ನೆಲ್ಲ ಅನುಭವಿಸುತ್ತೆ ಅಂತ ಗರುಡ ಪುರಾಣದಲ್ಲಿ ಹೇಳ್ತಾರೆ. ನಾನು ಐ ವಾಂಟ್ ಟು ಟೆಲ್ ಎ ವೆರಿ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್. ಗರುಡ ಒಂದ್ ಕಡೆ ಕೇಳ್ತಾನೆ ವಿಷ್ಣುನ ಇದ್ರಲ್ಲಿ, ನೀನು ಇಷ್ಟೊಂದು ಪುರಾಣಗಳು ವೇದಗಳು ಎಲ್ಲಾನು ಬರೆದಿಟ್ಟಿದ್ಯಾ, ಮನುಷ್ಯ ಅಲ್ಪಾಯುಷಿ, ಇಷ್ಟನ್ನು ಓದ್ಬಿಟ್ಟು ಅವನು ಹೇಗೆ ಜ್ಞಾಪಕ ಇಟ್ಕೊತಾನೆ, ಹೇಗೆ ಜೀವಿಸ್ತಾನೆ? ನಾನು ಗರುಡ ಪುರಾಣ ಓದಿದ್ದೀನಿ ನನ್ನ ತಂದೆ ಹೋದಾಗ. ಓಕೆ, ಅವಾಗ ವಿಷ್ಣು ಒಂದು ಉತ್ತರ ಹೇಳ್ತಾನೆ ಅದಕ್ಕೆ, ನಾನು ಎಲ್ಲಪ್ಪ ಹೇಳಿದ್ದೀನಿ ನಿನ್ಗೆ ಇದನ್ನೆಲ್ಲ ಜ್ಞಾಪಕ ಇಟ್ಕೊ ಅಂತ, ಅದರಲ್ಲಿ ಇರೋ ಸಾರ ತಗೊಂಡು ಮಿಕ್ಕಿದ್ದೆಲ್ಲ ಬಿಟ್ಬಿಡಪ್ಪ ಅಂತ. ಕರೆಕ್ಟ್. ಆತರ ನಮ್ಗೆ ಅಟ್ಲೀಸ್ಟ್ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು, ಏನೇನ್ ಪಾಪ ಮಾಡಿದ್ರೆ ಏನೇನ್ ಆಗತ್ತೆ ಅಂತ ಗೊತ್ತಿರ್ಬೇಕು. ಗೊತ್ತಿಲ್ಲದೆ ಹೋದ್ರೆ ಇಟ್ಸ್ ಎ ಪ್ರಾಬ್ಲಮ್. ಗೊತ್ತಿದ್ರೆ ವಿ ಕ್ಯಾನ್ ಅವಾಯ್ಡ್ ಆಲ್ ದೋಸ್ ಥಿಂಗ್ಸ್ ಅಲ್ವಾ? ಅಲ್ಲ ನೋಡಿ, ನಮ್ ಹಿರಿಯರು ಆ ಟೈಮಲ್ಲಿ ಓದಿಸ್ತಾ ಇದ್ದಾಗ ಅಲ್ಲಿ ಕೂತ್ಕೊಂಡು ಬಂದು ಕೇಳೋರ್ಗೆಲ್ಲ ಇದು ಗೊತ್ತಾಗ್ತಾ ಇದ್ದಿದ್ರಿಂದ ಪಾಪ ಕಾರ್ಯಗಳು ಕಡಿಮೆ ಆಗ್ತಾ ಇತ್ತವಾಗ. ಮುಂದೆ ಈ ತರ ಇದೆ ಅಂತ. ಈಗ ಏನು ನಾಲೆಜ್ ಇಲ್ಲದೆ ಇರೋದ್ರಿಂದ ಪೀಪಲ್ ಹ್ಯಾವ್ ಸ್ಟಾರ್ಟೆಡ್ ಇಂಡಲ್ಜಿಂಗ್ ಇನ್ ಆಲ್ ಕೈಂಡ್ಸ್ ಆಫ್ ಆಕ್ಟಿವಿಟೀಸ್. ಕರೆಕ್ಟ್. ಇವಾಗ ಇನ್ನೊಂದು ಹೇಳ್ತಾರೆ, ಈ ಪರಮಾರ್ಥಾನಂದನು ಒಂದು ಹೇಳಿದ್ರು, ಏನು ಅಂತಂದ್ರೆ ಭಗವದ್ಗೀತಾನು ಮನೆಯಲ್ಲಿ ಇಟ್ಕೊಬಾರ್ದು ಅಂತ ಹೇಳ್ತಾರಂತೆ. ನಮ್ಗೂ ಯಾರೋ ಹೇಳಿದ್ರು, ಭಗವದ್ಗೀತಾ ಫೋಟೋ ಮನೇಲಿ ಇಟ್ಕೊಬಾರ್ದು, ಅದು ಜಗಳ ಮಾಡುತ್ತೆ ಅಂತ ಯಾರೋ ಹೇಳಿದ್ರು. ಅದನ್ನ ಕೇಳೋರು ಇದ್ದಾರೆ ಈಗಿನ ಕಾಲದಲ್ಲೂ ಕೂಡ. ಭಗವದ್ಗೀತಾ ಇಸ್ ಟು ಬಿ ಸ್ಟಡಿಡ್ ಓನ್ಲಿ ವೆನ್ somebody dies in the house ಅಂತ ಹೇಳೋರಂತೆ. ಇನ್ನೂ ಏನ್ ಹೇಳೋರು ಅಂದ್ರೆ, ಭಗವದ್ಗೀತಾ ಓದೋಕ್ ಶುರು ಮಾಡಿದ್ರೆ ಯಾರೋ ಸತ್ತೋಗ್ತಾರೆ ನಿಮ್ಮ ಮನೆಯಲ್ಲಿ ಅಂತೆಲ್ಲ ಹೇಳ್ತಾ ಇದ್ದಂತೆ. ಎಲ್ಲ ಎಂತ ಮೂಢನಂಬಿಕೆಗಳು ಅಂತ. ಎಜುಕೇಟೆಡ್ ಕ್ಲಾಸ್ ಅಂತ ಕರ್ಸ್ಕೊಳ್ಳೋರಲ್ಲೇ ಎಷ್ಟು ಮೂಢನಂಬಿಕೆ ಇದೆ ಅಂತ ಅನ್ಸುತ್ತೆ. ಇಲ್ಲ ಅಮರನಾಥ್, ಒಂದು ಸಟಲ್ ಆಸ್ಪೆಕ್ಟ್ ಏನಂದ್ರೆ, ಈ ಎಲ್ಲಾ ಪುರಾಣಗಳನ್ನು ನೀವು ಓದಿದಾಗ ನಿಮ್ಮ ಮನಸ್ಸೇನಾದ್ರು ಡೈವರ್ಟ್ ಆಗಿ ಸನ್ಯಾಸತ್ವ ಕೊಟ್ಟೋದ್ರೆ ಲೈಫ್ ಎಫೆಕ್ಟ್ ಆಗ್ಬಿಡುತ್ತೆ ಅಂತ ಇದನ್ನ ಅವಾಯ್ಡ್ ಮಾಡೋದು ಇರ್ಬೋದು. ಯಾಕಂದ್ರೆ ಹುಡುಗ 20 ವರ್ಷದವನು ಇಂಟ್ರೆಸ್ಟ್ ಹಾಕೊಂಡ್ಬಿಟ್ರೆ ಲೈಫಲ್ಲಿ, ಒಬ್ಬನೇ ಮಗ ಆಗಿದ್ದು ತಂದೆ ಲೈಫೇ ಇರೋದಿಲ್ಲ ಅವಾಗ. ಸೊ ನಮ್ಮ ಹಿರಿಯರು ಸ್ವಲ್ಪ ಇಂಟೆಲಿಜೆಂಟ್ ಆಗಿ ಅವಾಯ್ಡ್ ಮಾಡಿದ್ದಾರೆ ಇದೆಲ್ಲ. ಬಟ್ ಏನಂದ್ರೆ ಇನ್ಫಾರ್ಮೇಶನ್ ಸಿಗಲ್ಲ. ಕರೆಕ್ಟ್. ಇಲ್ಲ, ನಂದೇ ಕತೆ ಹೇಳ್ಬೇಕಾದ್ರೆ ನನಗೆ 20 ವಯಸ್ಸಲ್ಲಿ ಭಾಗವತ ಪೂರ್ತಿ ಓದಿದೆ, ಅದು ಸನ್ಯಾಸಿ ಆಗ್ಲಿಲ್ಲ. ಓಕೆ, ಎನಿವೇ ವಿಲ್ ಕಂಟಿನ್ಯೂ. ಸೊ ಏನು ಅಂತಂದ್ರೆ, ಅದ್ರ ಒಳಗಡೆ ಇರೋದನ್ನ ಪುಸ್ತಕವನ್ನ ತೆಗೆದು ನೋಡಿಪ್ಪ ಅಂತ ಹೇಳಿ, ಪುಸ್ತಕದ ಕವರಿಂದಲೇ ಅದನ್ನ ಜಡ್ಜ್ ಮಾಡಬೇಡಿ, ಅದು ಹೀಗೆ ಅಂತ ಅನ್ಕೊಂಬೇಡಿ. ಅದ್ ಪುಸ್ತಕವನ್ನು ತೆಗೆದು ಅದರಲ್ಲಿ ಏನಿದೆ ಅಂತ ತೆಗೆದು ಓದಿ. ಹಿರಣ್ಮಯನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ, ಅದು ಮುಖ ಮುಚ್ಚಿದೆ, ಅದನ್ನ ನೀನು ತೆಗೆದು ನೋಡು. ತತ್ವಂ ಪೂಷಣ ಅಪಾವೃಣು, ಅದನ್ನ ತೆಗಿಯಪ್ಪ ಅಂತ ಹೇಳಿ ಇಲ್ಲಿ ಸೂರ್ಯನನ್ನ ಆ ಸೋಲಾರ್ ಡಿಸ್ಕ್ ಅನ್ನ ತೆಗಿ ಅಂತ ಹೇಳ್ತಾ ಇದೆ ಇಲ್ಲಿ. ಪ್ಯಾರಾಗ್ರಾಫ್ 35. ಹಿರಣ್ಮಯೇನ ಪಾತ್ರೇಣ ಅಂದ್ರೆ ಹಿರಣ್ಮಯಮಿವ ಹಿರಣ್ಮಯಂ ಅಂತ ಹೇಳ್ತಾರೆ. ಅಂದ್ರೆ ಬಂಗಾರದ ಹಾಗೆ ಇರುವಂಥದ್ದು ಅಂತ ಹೇಳಿ, ಬಂಗಾರದ ಚಿನ್ನದಂತೆ ಇರುವಂಥದ್ದು ಅಂತ ಹೇಳಿ. ಅಂದ್ರೆ ಜ್ಯೋತಿರ್ಮಯಂ ಇತ್ಯೇತತ್ ಅಂತ ಹೇಳ್ತಾರೆ. ಅಂದ್ರೆ ಪ್ರಕಾಶಮಾನವಾದದ್ದು ಅಂತ ಹೇಳಿ, ಥಳಿಸ್ತಾ ಇದೆ ಅಂತ ಹೇಳಿ ಅರ್ಥ ಇದಕ್ಕೆ. ತೇನ ಪಾತ್ರೇಣ ಏವ ಅಪಿಧಾನಭೂತೇನ ಅಂತಂದ್ರೆ
ಆ ಪಾತ್ರೆಯಿಂದಲೇ ಮರೆಯಾಗಿರುವಂಥದ್ದು ಸತ್ಯಸ್ಯ, ಸತ್ಯ ಅಂತಾನೆ ಸತ್ಯ ಬ್ರಹ್ಮ, ಅದರ ಮುಖವು ಆದಿತ್ಯ ಮಂಡಲಸ್ಥಸ್ಯ, ಆದಿತ್ಯ ಮಂಡಲದ ಒಳಗಡೆ ಇರುವಂತಹ ಬ್ರಹ್ಮಣ ಹಿರಣ್ಯ ಗರ್ಭನ ಅಪಿಹಿತಂ ಅಂದ್ರೆ ಆಚ್ಛಾದಿತಂ ಅಂದ್ರೆ ಇಟ್ ಇಸ್ ಕವರ್ಡ್ ಅಂದ್ರೆ ಮುಚ್ಚಲ್ಪಟ್ಟಿದೆ, ಮುಖಂ ದ್ವಾರಂ ಅಂತ ಹೇಳ್ತಾರೆ. ನೀನ್ ಯಾವ ಬಾಗಿಲಿನಲ್ಲಿ ಹೋಗ್ಬೇಕೋ ಆ ಬಾಗಿಲು ಮುಚ್ಚಲ್ಪಟ್ಟಿದೆ, ಈ ಬಂಗಾರದಂತೆ ಇರುವ ಈ ಮುಚ್ಚಳದಿಂದ ಮುಚ್ಚಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ತತ್ವಂ ಹೇ ಪೂಷಣ್, ಎಲೈ ಪೂಷಣ್, ಪೂಷಣ್ ಅಂದ್ರೆ ಮುಂದಿನ ಶ್ಲೋಕದಲ್ಲಿ ಬರುತ್ತೆ, 16ನೇ ಶ್ಲೋಕದಲ್ಲಿ ಪೂಷಣ್ ಅಂದ್ರೆ ಅರ್ಥ ಪೋಷಣೆ ಮಾಡುವಂಥವನು, ಜಗತ್ತಲ್ಲಿರೋರಿಗೆಲ್ಲರಿಗೂ ಕೂಡ ಸೋಲಾರ್ ಎನರ್ಜಿ ಕೊಟ್ಟು ಪೋಷಣೆ ಮಾಡ್ತಾನಲ್ಲಪ್ಪ ಅವನು, ಅವನೇ ಪೂಷಣ್ ಅಂತ ಹೇಳಿ. ಅಂದ್ರೆ ಅವನನ್ನ ಹೇ ಪೂಷಣ್ ಅಪಾವೃಣು ಅಂದ್ರೆ ಅಪಸಾರಯ, ಅಪಸರಿಸು, ಅದನ್ನ ಬಾಗಲ್ ತೆಗಿ ಅಂದ್ರೆ ಅದನ್ನ ಪಕ್ಕಕ್ಕೆ ಸರಿಸು ಅಂತ ಹೇಳ್ತಿದೆ ಈ ಮಂತ್ರ. ಯಾತಕ್ಕೆ ಸತ್ಯ ಧರ್ಮಾಯ ಅನ್ನೋ ಪದಕ್ಕೆ ಏನ್ ಅರ್ಥ ಅಂದರೆ ತವ ಸತ್ಯಸ್ಯ ಉಪಾಸನಾತ್ ಸತ್ಯಂ ಧರ್ಮೋ ಯಸ್ಯ ಮಮ ಸೋಹಂ ಸತ್ಯ ಧರ್ಮ. ನಿನ್ನ ಉಪಾಸನೆ ಅಂದ್ರೆ ಹಿರಣ್ಯ ಗರ್ಭನಾದಂಥ ನಿನ್ನ ಉಪಾಸನೆಯಿಂದ ಉಪಾಸನೆ ಮಾಡುವಂತಹ ಸತ್ಯ ಧರ್ಮೋ ಯಸ್ಯ ಮಮ ಸೋಹಂ, ಸತ್ಯಂ ಧರ್ಮೋ ಯಸ್ಯ ಮಮ ಸೋಹಂ ಅಂದ್ರೆ ಹಿರಣ್ಯ ಗರ್ಭನೇ ನಾನು ಕರ್ಮಗಳನ್ನೆಲ್ಲ ಮಾಡ್ತಿರೋಂಥದ್ದು ಹಿರಣ್ಯ ಗರ್ಭನಿಗೆ, ಆದ್ದರಿಂದ ನಾನೇ ಸತ್ಯ ಧರ್ಮ, ಅದು ವಿಗ್ರಹ ವಾಕ್ಯ, ಅದು ಸತ್ಯಂ ಧರ್ಮೋ ಯಸ್ಯ ಮಮ ಸೋಹಂ ಸತ್ಯ ಧರ್ಮ, ನಾನು ಸತ್ಯ ಧರ್ಮನಾಗಿರುವಂಥವನು. ನಿನ್ನ ಉಪಾಸನೆನ ಹುಟ್ಟಿದಾಗ್ಲಿಂದ ಸಾಯೋವರೆಗೂ ಮಾಡ್ತಾ ಬಂದಿದ್ದೀನಲ್ಲಪ್ಪ ನಾನು, ಸತ್ಯ ಧರ್ಮ. ತಸ್ಮೈ ಮಹ್ಯಂ, ಆ ರೀತಿಯಾಗಿರುವಂಥ ನನಗೆ ಅಪಸಾರಿಸು. ನಾನು ಜೀವನ ಪೂರ್ತಿ ಬರೀ ಲೌಕಿಕ ಕರ್ಮಗಳನ್ನೇ ಮಾಡ್ತಾ ಹಣ ಸಂಪಾದನೆ ಮಾಡ್ತಾನೆ ಇದ್ರೆ ನನಗೆ ಅಪಸರಿಸು ಅಂತ ಹೇಳೋದಕ್ಕೆ ಹಕ್ಕಿರಲ್ಲ. ಆದ್ರೆ ಹಿರಣ್ಯ ಗರ್ಭನ ಉಪಾಸನೆಯನ್ನು ಮಾಡ್ತಾ ಇದ್ರೆ ನನಗೆ ಹಕ್ಕಿರುತ್ತೆ. ಇವಾಗ ನಾವು ನೋಡ್ತೀವಿ, ಈವನ್ ಅಟ್ ದಿ ಏಜ್ ಆಫ್ 70-75 ನಲ್ಲೂ ಕೆಲವರು ನಾನು ನೋಡ್ತಾ ಇದ್ದೆ, ಯಾರೋ ಲಿಂಕ್ಡ್ಇನ್ ನಲ್ಲಿ ಒಬ್ಬರು ಪ್ರೊಫೈಲ್ ಹಾಕಿದ್ದಾರೆ, ಐ ಆಮ್ 66 years old, ಐ ಆಮ್ ಸ್ಟಿಲ್ ರೆಡಿ ಟು ವರ್ಕ್ ಫಾರ್ ಎನಿ ಆರ್ಗನೈಸೇಷನ್ ಅಂತ ಅವರು ಬರೆದು ಹಾಕಿದ್ದಾರೆ. ಅಂದ್ರೆ ಅವ್ರಿಗೆ 66 years ವಯಸ್ಸಾದ್ರೂ ಕೂಡ ಅವ್ರಿಗೆ ಆ ಮನುಷ್ಯನ್ಗೆ ಇದ್ರ ಕಡೆ ಉಪಾಸನೆ ಆಧ್ಯಾತ್ಮದ ಕಡೆ ತಿರುಗಿಸ್ಬೇಕು ಅಂತ ಮನಸ್ಸೇ ಬಂದಿಲ್ಲ. ಆ ಥರ ಇರೋವರೇ ಹೆಚ್ಚು ಅನ್ಸುತ್ತೆ. ಇವಾಗ ಇನ್ನೊಬ್ರು ಗೊತ್ತಿರೋ ಅಂಥವ್ರು ನಮ್ಮ ಕಡೆಯಲ್ಲಿ ಯಾರೋ ಒಬ್ರು 85 years, ಅವ್ರಿಗೆ ಇವಾಗ ತಾನೇ ಅಮೆರಿಕಾನಲ್ಲಿ ಗ್ರೀನ್ ಕಾರ್ಡ್ ಸಿಕ್ಕಿದೆಯಂತೆ, ಹಾಗಾಗಿ ಅವರು ಹೋಗ್ತಿದ್ದಾರೆ. ಅಲ್ಲಿ ಹೋಗಿ ಏನ್ ಮಾಡ್ತಾರೆ ಅಲ್ಲಿ ಅಂತ ನನಗೆ ಗೊತ್ತಿಲ್ಲ. ಅಲ್ಲಿ ಈ ವಯಸ್ಸಲ್ಲಿ ಅಲ್ಲಿಗೆ ಹೋಗಿ ಐ ಡೋಂಟ್ ನೋ ವಾಟ್ ಹಿ ವಿಲ್ ಡೂ. ಸೊ ಆ ಥರ ಸ್ಥಿತಿ. ಎಷ್ಟು ವಯಸ್ಸಾದ್ರೂ ಇವತ್ತಿನ ದಿವಸ ಪಾಲಿಟಿಷಿಯನ್ಸ್, 85 ವರ್ಷದ ಪಾಲಿಟಿಷಿಯನ್ ಕೂಡ ಲೋಕಸಭಾ ರಾಜ್ಯಸಭಾನಲ್ಲಿ ಕೂತಿರೋಂಥವ್ರು ಇದ್ದಾರೆ. ಅವ್ರಿಗೆ ಇನ್ನೂ ಹಣ ಸಂಪಾದನೆ ಮಾಡಬೇಕು ಅಂತ ಬಂದಿದೆಯಲ್ಲಪ್ಪ. ಆ ಥರದವ್ರಿಗೆಲ್ಲ ಈ ಬಾಗಿಲು ತೆಗೆಯೋದೇ ಇಲ್ಲ ಅಂತೇಳಿ ಅರ್ಥ ಆಗತ್ತಿದ್ರಿಂದ ಒಂದು ವಯಸ್ಸಾದ್ಮೇಲೆ ನಾವೆಲ್ಲ ಬಿಟ್ಟು ಇದ್ರ ಕಡೆ ತಿರ್ಕೊಂಡ ಉಪಾಸನಾದ ಕಡೆಗೆ ತಿರ್ಕೊಂಡ್ರೆ ಅವಾಗ ತಾನೇ ನಮ್ಗೆ ಬಾಗಿಲು ತೆಗೆಯೋದು ಅಂತ ಆ ಥರ ಅರ್ಥ ಬರುತ್ತೆ. ಅಥವಾ ಯಥಾಭೂತಸ್ಯ ಧರ್ಮಸ್ಯ ಅನುಷ್ಠಾತ್ರೆ ದೃಷ್ಟಯೇ ತವ ಸತ್ಯಾತ್ಮನಃ ಉಪಲಬ್ಧಯೇ ಅಂತ ಹೇಳಿ. ಅಂದ್ರೆ ಇನ್ನೊಂದು ಅರ್ಥ ಹೇಳ್ತಾರೆ, ಈ ರೀತಿ ಇರುವಂಥವನ ಧರ್ಮಸ್ಯ ಅನುಷ್ಠಾತ್ರೆ, ಧರ್ಮವನ್ನ ಅನುಷ್ಠಾನ ಮಾಡ್ತಿರುವಂಥವನ ಅವನಿಗೆ ನೀನ್ ಕಾಣ್ಲಿ, ಹಿರಣ್ಯ ಗರ್ಭ ಕಾಣಲಿ ಅನ್ನೋ ದೃಷ್ಟಿಯಿಂದ ತವ ಸತ್ಯಾತ್ಮನಃ ಉಪಲಬ್ಧಿಯೇ, ಹಿರಣ್ಯ ಗರ್ಭನ ಉಪಲಬ್ಧಿ ಅವನು ಪಡೆಯೋದಕ್ಕೋಸ್ಕರವಾಗಿ ಈ ರೀತಿ ಹೇಳಿದ್ದಾರೆ. ಈ ರೀತಿ ಇರ್ಬಹುದು, ಈ ರೀತಿಯೂ ಅರ್ಥ ಮಾಡಬಹುದು ಅಂತ ಹೇಳ್ತಾರೆ. ಇದಕ್ಕೆ ಏನು ಇವರು ಸ್ವಾಮಿಗಳು ಏನು ಟಿಪ್ಪಣಿ ಕೊಟ್ಟಿದ್ದಾರೆ ಅಂತಂದ್ರೆ, ಇದಕ್ಕೆ ದೇವಯಾನ ಮಾರ್ಗದಲ್ಲಿ ಹೋಗುವಂಥದ್ದು ಅಂತ ಹೇಳ್ತಾರೆ. ನಾವು ನೋಡಿದ್ವಿ ಭಗವದ್ಗೀತೆ 8ನೇ ಅಧ್ಯಾಯದಲ್ಲಿ 2 ತರ ಮಾರ್ಗ ಇದೆ. ಒಂದು ಉತ್ತರಾಯಣ ಮಾರ್ಗ, ಒಂದು ದಕ್ಷಿಣಾಯನ ಮಾರ್ಗ ಅಂತ ಇದೆ ಅಂತ ಹೇಳಿ. ದಕ್ಷಿಣಾಯನ ಮಾರ್ಗ ಪುನರಾವೃತ್ತಿ ಮಾರ್ಗ, ಅಂದ್ರೆ ಮತ್ತೆ ಮತ್ತೆ ಬಂದು ಹೋಗುವಂತಹ ಮಾರ್ಗ. ಉತ್ತರಾಯಣ ಮಾರ್ಗ ಮತ್ತೆ ಬರ್ದೇ ಇರುವಂತಹ ಮಾರ್ಗ, ಅದಕ್ಕೆ ದೇವಯಾನ ಮಾರ್ಗ ಅಂತ ಹೆಸರು. ಇದು ದೇವಯಾನ, ಸೂರ್ಯದ್ವಾರ ಅನ್ನುವಂಥದ್ದು ದೇವಯಾನ ಮಾರ್ಗದ ಅಂದ್ರೆ ಬೆಳಕಿನ ದಾರಿ, ಅದರ ಒಂದು ಉಪಲಕ್ಷಣ ಅಂತ ಹೇಳ್ತಾರೆ. ನೆಕ್ಸ್ಟ್ 16ನೇ ಶ್ಲೋಕ.
ಪೂಷನ್ನೇಕರ್ಷೇ ಯಮ ಸೂರ್ಯ ಪ್ರಾಜಾಪತ್ಯ ವ್ಯೂಹರಶ್ಮಿನ್. ಇದು ಯಾವ ಛಂದಸ್ನಲ್ಲೂ ಇಲ್ಲ ಈ ಶ್ಲೋಕ, ಆದ್ರಿಂದ ಹಂಗೆ ಹೇಳ್ತಾ ಇದ್ದೀನಿ. ಸಮೂಹ ತೇಜೋ ಯತ್ತೆ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಯೋಸಾ ವಸೌ ಪುರುಷ ಸೋಹಮಸ್ಮಿ ಅಂತ ಹೇಳಿ. ಏನರ್ಥ ಅಂತಂದ್ರೆ, ಈ ಮೊದಲನೇ ಸಾಲಿನಲ್ಲಿ ಸೂರ್ಯನನ್ನ 5 ಹೆಸರುಗಳಲ್ಲಿ ಕರೆದಿದೆ ಈ ಮಂತ್ರ. ಯಾವ 5 ಹೆಸರು ಅಂತಂದ್ರೆ, ಪೂಷಣ್ ಅಂತ ಮೊದಲನೇ ಹೆಸರು, ಎರಡನೇದು ಏಕರ್ಷೆ ಅಂದ್ರೆ ಏಕ ಋಷಿ ಅಂತ ಹೇಳಿ ಎರಡನೇ ಹೆಸರು, ಮೂರನೇದು ಯಮ. ಯಮ ಅಂತಂದ್ರೆ ನಾವು ಸಾಮಾನ್ಯವಾಗಿ ಮೃತ್ಯು ದೇವತೆ ಅಂತ ಹೇಳ್ತೀವಿ, ಇಲ್ಲಿ ಸೂರ್ಯನನ್ನು ಯಮ ಅಂತ ಕರೆದಿದೆ ಈ ಮಂತ್ರ. ನಾಲ್ಕನೇದು ಸೂರ್ಯ ಅನ್ನೋದು, ಐದನೇದು ಪ್ರಾಜಾಪತ್ಯ ಅಂತ ಹೇಳಿ. ಅವನ್ ಮಾಡಪ್ಪ ಎಲೈ ಸೂರ್ಯನೇ, ಏನ್ ಮಾಡ್ಬೇಕು ನೀನು ಅಂತಂದ್ರೆ, ವ್ಯೂಹ ರಶ್ಮಿನ್ ಅಂದ್ರೆ ನಿನ್ನ ಕಿರಣಗಳನ್ನೆಲ್ಲ ಹೋಗಲಾಡಿಸು ಅಂತ ಹೇಳ್ತಾ ಇದೆ. ಏನಪ್ಪ ಹಿಂಗಂದ್ರೆ ಹೋಗಲಾಡಿಸು ಕಿರಣಗಳನ್ನ ಅಂತ ಅಂದ್ರೆ ಅರ್ಥ ನೋಡೋಣ. ಮತ್ತೆ ಸಮೂಹ ತೇಜೋ ಅಂದ್ರೆ ತೇಜಸ್ಸನ್ನ ಕೂಡಿಸು. ಯತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ, ನಿನ್ನ ಕಲ್ಯಾಣತಮವಾದ ರೂಪವು ಯಾವುದಿದೆಯೋ ಆ ನಿನ್ನ ರೂಪವನ್ನು ನಾನು ನೋಡ್ತೀನಿ ಅನ್ನೋದಕ್ಕೋಸ್ಕರ ನಿನ್ನ ತೇಜಸ್ಸನ್ನ ಕೂಡಿಸು, ಒಗ್ಗೂಡಿಸು ಅಂತ ಹೇಳಿ. ಯೋ ಅಸೌ ಇಲ್ಲಿ 2 ಅಸೌ ಇದೆ, ಯೋಸಾವಸೌ ಅಂತಿದೆ. ಯೋ ಅಸೌ ಪುರುಷಃ ಸೋಹಮಸ್ಮಿ, ಯಾವ ಪುರುಷನಾಗಿದ್ದಾನೋ ಅದು ನಾನೇ ಆಗಿದ್ದೀನಿ ಅಂತ ಹೇಳ್ತಾ ಇದೆ ಇದು. ಆ ಪುರುಷನ್ ಯಾವನೋ ಅವನು ನಾನೇ ಆಗಿದ್ದೀನಿ ಅಂತ ಹೇಳಿ. ಇವಾಗ ಹಿಂದೆ ನಾವು ಹೇಳಿದ್ವಲ್ಲ, ಸೂರ್ಯಮಂಡಲ ಹಿರಣ್ಯದಲ್ಲಿರುವಂತಹ ಹಿರಣ್ಯ ಗರ್ಭನು ನನ್ನ ಕಣ್ಣಿನಲ್ಲಿರುವಂತಹ ಹಿರಣ್ಯ ಗರ್ಭನು ಒಂದೇ ಅಂತ ನಾವು ಏನ್ ನೋಡಿದ್ವೋ ಅದನ್ನೇ ಇಲ್ಲಿ ಅದರದ್ದೇ ಹೇಳ್ತಿರೋದು. ಅದನ್ನ ಅಹಂಗ್ರಹೋಪಾಸನೆ ಅಂತ ಕರೀತಾರೆ. ನನ್ನಲ್ಲಿಯೇ ಆ ಪರಮಾತ್ಮನಿದ್ದ ಹಿರಣ್ಯ ಗರ್ಭನಿದ್ದಾನೆ ಅಂತೇಳಿ ಭಾವಿಸಿ ಆ ರೀತಿ ಉಪಾಸನೆ ಮಾಡೋದಕ್ಕೆ ಅಹಂಗ್ರಹೋಪಾಸನೆ ಅಂತ ಕರೀತಾರೆ. ಅದನ್ನೇ ಇಲ್ಲಿ ಪುರುಷ ಸೋಹಮಸ್ಮಿ, ನಾನೇ ಆಗಿದ್ದೀನಿ ಅಂತ ಹೇಳ್ತಾ ಇದ್ದೆ ಈ ಮಂತ್ರ. ಇವಾಗ ಅದ್ರ ಭಾಷ್ಯವನ್ನು ನೋಡೋಣ. ಪ್ಯಾರಾಗ್ರಾಫ್ 36. ಒಂದೊಂದು ಹೆಸರು, ಪೂಷನ್, ಏಕರ್ಷೆ, ಯಮ, ಸೂರ್ಯ, ಪ್ರಾಜಾಪತಿ, ಈ ಎಲ್ಲ ಹೆಸರುಗಳಿಗೂ ಕೂಡ ಅಂದ್ರೆ ವ್ಯುತ್ಪತ್ತಿ ಅಂದ್ರೆ ಎಟಿಮಾಲಜಿಯನ್ನ ಶಂಕರಾಚಾರ್ಯರು ಕೊಡ್ತಾ ಇದ್ದಾರೆ ಭಾಷೆದಲ್ಲಿ. ಒಂದೊಂದದಕ್ಕೂ ಪೂಷಣ್ ಅಂದ್ರೆ ಏನು, ಏಕರ್ಷೆ ಅಂದ್ರೆ ಏನು ಅಂತ ಹೇಳಿ. ಹೇ ಪೂಷನ್ ಜಗತಃ ಪೋಷಣಾತ್. ಹಲೋ ಕೇಳಿಸ್ಲಿಲ್ಲ ಏನ? ವಾಯ್ಸ್ ಕಟ್ ಆಯ್ತಾ? ಹಲೋ, ನನಗ್ ಕೇಳಿಸ್ತಾ ಇದೆ. ಕೇಳಿಸ್ತಿದೆ. ಹೇ ಪೂಷನ್ ಜಗತಃ ಪೋಷಣಾತ್ ಪೂಷಾ ರವಿಹಿ ಅಂತ ಹೇಳ್ತಾರೆ. ಜಗತ್ತನ್ನ ಪೋಷಣೆ ಮಾಡ್ತಿರೋಂಥವನು ಅವನು ರವಿ, ಅದಕ್ಕೆ ಪೂಷಾ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ಇವಾಗ ಜಸ್ಟ್ ಇಮ್ಯಾಜಿನ್, ಬರೀ ಕತ್ಲೆ, ಸೂರ್ಯ ಇಲ್ಲ ಅಂತಂದ್ರೆ ಈ ಭೂಮಿ ಮೇಲೆ ಯಾವ ಜೀವನೂ ಇಲ್ಲ, ಯಾವ ಆಕ್ಟಿವಿಟಿನೂ ಇಲ್ಲ ಭೂಮಿ ಮೇಲೆ. ಈ ಭೂಮಿ ಮೇಲೆ ಇರುವಂತ ಯಾವ ಒಂದು ಕ್ರಿಯೆನೂ ಇಲ್ಲ. ಒಂದು ಗಿಡವನ್ನ, ಒಂದು ಸಸಿಯನ್ನ, ಒಂದು ಬೀಜವನ್ನ ಸಸಿಯಾಗಿಸಿ, ಗಿಡವಾಗಿಸಿ, ಮರವಾಗಿಸುವಂಥದ್ದು ಸೂರ್ಯನ ಕಿರಣಗಳೇ. ಹಾಗಾಗಿ ಮತ್ತೆ ಎಲ್ಲರಿಗೂ ಕೂಡ ಪ್ರಸಾದ್ ಹೆಸ್ ಲೆಫ್ಟ್ ಅಂತ ಬರ್ತಾ ಇದೆ. ಒಂದು ನಿಮಿಷ, ಪ್ರಸಾದ್ ಇಂಟರ್ನೆಟ್ ಕನೆಕ್ಷನ್ ಏನೋ ವೀಕ್ ಆಗಿರೋ ಹಂಗೆ ಕಾಣಿಸುತ್ತೆ. ಓಕೆ, ಸೊ ಒಂದು ಬೀಜ ಸಸಿಯಾಗಿ, ಗಿಡವಾಗಿ, ಮರವಾಗೋದಕ್ಕೆ ಇದು ಸೂರ್ಯನ ಕಿರಣಗಳೇ ಅದಕ್ಕೆ ಬೆಳಕನ್ನು ಕೊಡುತ್ತೆ,
ತಾಪವನ್ನು ಕೊಡುತ್ತೆ, ಅಂದ್ರೆ ಬಿಸಿಯನ್ನು ಕೊಟ್ಟು ಅದನ್ನ ಪೋಷಿಸುತ್ತೆ. ಪ್ರತಿಯೊಬ್ಬ ಮನುಷ್ಯನು ಕೂಡ ಬಿಸಿಲಿನಲ್ಲಿ ಬಿಸಿಲಿನ ಸಹಾಯದಿಂದಲೇ ಬೆಳೆಯುವಂಥದ್ದು. ಆದ್ರಿಂದ ಪೋಷಣಾತ್ ಪೂಷಣ್ ಅಂತ ಕರೀತಾ ಇದ್ದಾರೆ. ತಥಾ ಏಕ ಏವ ಋಷಿ ಅನ್ನೋ ಪದಕ್ಕೆ ವ್ಯುತ್ಪತ್ತಿಯನ್ನ ಕೊಡ್ತಾ ಇದ್ದಾರೆ. ಋಷಿ ಅಂದ್ರೆ ಋಷತಿ ಅಂತ ಹೇಳಿ, ಗಚ್ಚತಿ ಗಚ್ಚತಿ ಇತಿ ಏಕರ್ಷಿ ಹೇ ಏಕರ್ಷೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಗಚ್ಚತಿ ಒಂಟಿಯಾಗಿ ಚಲಿಸುವವನು ಸೂರ್ಯ ಅಂತ ಹೇಳಿ. ಋಷತಿ ಅಂದ್ರೆ ಋಷಿಯಾಗಿರೋಂಥವನು ಕೂಡ ಒಂದ್ ಕಡೆ ಇರಬಾರ್ದು ಅಂತ ಹೇಳ್ತಾರೆ. 3 ದಿನದ ಮೇಲೆ ಒಂದ್ ಕಡೆ ಇರಬಾರ್ದು. ಯಾವುದೋ ಒಂದು ಧರ್ಮಛತ್ರದಲ್ಲಿ ಒಬ್ಬರು ಶ್ರೀಮಂತರು ನಮಗೆ ಅನ್ನಾಹಾರಗಳನ್ನ ಕೊಡ್ತಾ ಇದ್ದಾರೆ ಅನ್ನೋ ದೃಷ್ಟಿಯಿಂದ ನಾವು ಅಲ್ಲೇ ಪರ್ಮನೆಂಟ್ ಆಗಿ ಇದ್ಬಿಡ್ಬಾರ್ದು. ಸನ್ಯಾಸಿ ಆಗಿರುವಂಥವನು, ಋಷಿ ಆಗಿರುವಂಥವನು ಅಲ್ಲಿ ಇದ್ಬಿಡ್ಬಾರ್ದು ಅಂತ ಹೇಳ್ತಾರೆ. ಸೊ ಅದೇ ರೀತಿ ಸೂರ್ಯನು ಕೂಡ ಯಾವಾಗಲೂ ಚಲಿಸ್ತಾ ಇರ್ತಾನಲ್ಲ, ಒಬ್ಬಂಟಿಗನಾಗಿ ಆಕಾಶದಲ್ಲಿ ಚಲಿಸ್ತಾನಲ್ಲಪ್ಪ, ಅವನ್ನ ಏಕರ್ಷಿ ಅಂತ ಕರೀತಾ ಇದ್ದಾರೆ. ನೆಕ್ಸ್ಟ್ ಯಮ. ಯಮ ಹೇಗಾಗ್ತಾನೆ ಅಂತಂದ್ರೆ, ಯಮ ಅನ್ನೋನ್ ಏನ್ ಮಾಡ್ತಾನೆ, ಧರ್ಮ ಯಮಧರ್ಮರಾಯ ಅಂತ ನಾವು ಕರಿತೀವಿ. ಅವನ ಮುಖ್ಯವಾದ ಕರ್ತವ್ಯ ಏನಪ್ಪಾ ಅಂದ್ರೆ ಸಂಯಮನ. ತಥಾ ಸರ್ವಸ್ಯ ಸಂಯಮನಾತ್ಯಮಃ, ಎಲ್ಲರನ್ನೂ ನಿಯಂತ್ರಣ ಮಾಡುವಂಥವನು, ಕಂಟ್ರೋಲ್ ಮಾಡುವಂಥವನಾದ, ಎಲ್ಲರನ್ನು ಕಂಟ್ರೋಲ್ ಮಾಡುವಂಥವನಾದ್ರಿಂದ ಅವನು ಯಮ ಅಂತ ಹೇಳಿ ಸಂಯಮನಾತ್ ಯಮಃ, ಹೇ ಯಮ ಅಂತ ಹೇಳ್ತಾರೆ. ತಥಾ ಇವಾಗ ಸೂರ್ಯ ಅನ್ನೋ ಹೆಸರಿಗೆ ಅರ್ಥವನ್ನು ಹೇಳ್ತಾರೆ. ತಥಾ ರಶ್ಮೀನಾಂ ಪ್ರಾಣಾನಾಂ ರಸಾನಾಂ ಚ ಸ್ವೀಕರಣಾತ್ ಸೂರ್ಯ ಹೇ ಸೂರ್ಯ ಅಂತ ಹೇಳಿ 3 ವಸ್ತುಗಳನ್ನ ಸ್ವೀಕಾರ ಮಾಡ್ತಾನೆ ಅಂತ ಹೇಳ್ತಾರೆ. ಯಾವುದು? ರಶ್ಮೀನಾಂ ಸ್ವೀಕರಣಾತ್ ಅಂತ ಹೇಳ್ತಾರೆ. ರಶ್ಮಿಯನ್ನ ಹೇಗೆ ಸ್ವೀಕರಣೆ ಮಾಡ್ತಾನೆ? ರಶ್ಮಿ ಅಂದ್ರೆ ಕಿರಣಗಳು. ನಮಗ್ ಗೊತ್ತಿರೋ ಹಾಗೆ ಸೂರ್ಯ ಕಿರಣಗಳನ್ನು ಕೊಡೋಂಥವನು. ಸೂರ್ಯನಿಂದ ಕಿರಣಗಳು ಬರುವಂತಹದ್ದು. ಅವನ ಕಿರಣಗಳನ್ನ ಸ್ವೀಕಾರ ಮಾಡ್ತಾನೆ ಅಂತ ಏನರ್ಥ ಅಂತ ಹೇಳಿದ್ರೆ, ಇದಕ್ಕೆ 2 ಅರ್ಥಗಳನ್ನ ಕೊಡ್ತಾರೆ. ಒಂದರ್ಥ ಏನು ಅಂತಂದ್ರೆ, ಬೆಳಿಗ್ಗೆ ಎದ್ದಾಗ, ಬೆಳಿಗ್ಗೆ ಸೂರ್ಯೋದಯವಾದಾಗ ಕಿರಣಗಳನ್ನೆಲ್ಲ ಕೊಡ್ತಾನೆ, ನಿಜ. ಆದ್ರೆ ಸಾಯಂಕಾಲ ಸೂರ್ಯಾಸ್ತವಾದಾಗ ಕಿರಣಗಳನ್ನೆಲ್ಲ ತಗೊಂಡ್ಬಿಡ್ತಾನವನು. ಹಾಗಾಗಿ ಕಿರಣಗಳನ್ನ ಸ್ವೀಕಾರ ಮಾಡುವಂಥವನು ಸೂರ್ಯ ಅನ್ನೋದು ಮೊದಲನೇ ಅರ್ಥ. ಇನ್ನೊಂದು ಅರ್ಥ ಏನಪ್ಪಾ ಅಂತಂದ್ರೆ, ಸೂರ್ಯ ಪ್ರಕಾಶಮಾನವಾಗಿದ್ದಾಗ, ಸೂರ್ಯ ಬೆಳಗ್ತಾ ಇದ್ದಾಗ, ಇವಾಗಿನ ಸಮಯ 1 ಗಂಟೆ 2 ಗಂಟೆ ಸಮಯ, ಇವಾಗ 2:15, ಈ ಸಮಯದಲ್ಲಿ ಬೇರೆ ಚಿಕ್ಕ ಬೆಳಕುಗಳು, ದೀಪಗಳು ಯಾವ್ದಿದೆಯೋ, ಚಿಕ್ಕ ದೀಪ ಇವುಗಳೆಲ್ಲ ಇರುವಂತಹದ್ದು, ಆ ಕಿರಣಗಳನ್ನೆಲ್ಲ ತಗೊಂಡ್ಬಿಟ್ಟು ಅವನ ಕಿರಣವನ್ನೇ ಪ್ರಧಾನವಾಗಿ ಅವನು ಕೊಡ್ತಾನೆ ನಮ್ಗೆ ಅಂತ ಹೇಳಿ. ಹಾಗಾಗಿ ದೀಪದ ಕಿರಣಗಳು, ಫಾರ್ ಎಕ್ಸಾಂಪಲ್ ಯಾವುದೋ ಎಲೆಕ್ಟ್ರಿಕ್ ಲೈಟ್ ಉರಿತಾ ಇದೆ, ಆ ಕಿರಣಗಳೆಲ್ಲ ಬಹಳ ಚಿಕ್ಕದಾಗಿ ಕಾಣಿಸ್ದೇ ಇರೋ ಹಾಗೆ ಆಗೋಗುತ್ತೆ. ಅದು ಸೂರ್ಯನ ಬೆಳಕಿನಲ್ಲಿ ಅವೆಲ್ಲ ಚಿಕ್ಕದಾಗಿ ಅದ್ರ ಕಿರಣಗಳನ್ನೆಲ್ಲ ತಗೊಂಡ್ಬಿಟ್ಟು ಅವನ ಕಿರಣವನ್ನೇ ಪ್ರಧಾನವಾಗಿ ಕೊಡ್ತಾನೆ ಅನ್ನೋದು 2ನೇ ಅರ್ಥ, ರಶ್ಮೀನಾಂ ಸ್ವೀಕರಣಾತ್ ಅನ್ನೋದಕ್ಕೆ. ಇನ್ನೊಂದು ರಸಾನಾಂ ಸ್ವೀಕರಣಾತ್ ಅಂದ್ರೆ ಏನರ್ಥ ಅಂತಂದ್ರೆ, ಇದರಲ್ಲಿ ಸಮುದ್ರದಲ್ಲಿ ಇರುವಂತಹ ತೇವ ಅಂದ್ರೆ ರಸವನ್ನ ತೆಗೆದುಕೊಂಡು ಅವನು ಸ್ವೀಕಾರ ಮಾಡಿ ಅವನು ಮಳೆಯನ್ನ ಕೊಡ್ತಾನೆ ಅಂತ ಹೇಳಿ. 8 ತಿಂಗಳು ಅವನು ರಸವನ್ನ ಸ್ವೀಕಾರ ಮಾಡ್ತಾನೆ, ಮತ್ತೆ ಮಳೆಯನ್ನ ಕೊಡ್ತಾನೆ. ರಸವನ್ನ ಸ್ವೀಕಾರ ಮಾಡ್ತಾನೆ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ. ಯಾವ್ದಾದ್ರೂ ಒಂದು ವಸ್ತುವನ್ನ, ಒದ್ದೆ ಆಗಿರೋ ವಸ್ತುವನ್ನ, ಬಟ್ಟೆಯನ್ನ ನಾವು ಬಿಸಿಲಿನಲ್ಲಿ ಒಣಗಾಕಿದ್ರೆ ಅದರ ರಸವನ್ನೆಲ್ಲ ತೆಗೆದ್ಬಿಟ್ಟು ಅವನು ಒಣಗಿಸ್ಕೊಟ್ಬಿಡ್ತಾನೆ, ಶುಷ್ಕ ಮಾಡಿ ಕೊಟ್ಬಿಡ್ತಾನೆ ಅವನು. ಹಾಗಾಗಿ ರಸದ ಸ್ವೀಕಾರ ಅಂತ ಹೇಳಿ. 3ನೇದು ಪ್ರಾಣದ ಸ್ವೀಕರಣ. ಪ್ರಾಣದ ಸ್ವೀಕಾರ ಅಂತಂದ್ರೆ, ಪ್ರತಿನಿತ್ಯ ಒಂದೊಂದು ದಿನ ಆಗ್ತಾ ಇದ್ದಂಗೂ ಕೂಡ ಆ ಜೀವರಾಶಿಗಳ ಪ್ರಾಣವನ್ನು ಆ ಒಂದು ದಿನದಷ್ಟು ಸ್ವೀಕಾರ ಮಾಡ್ಬಿಟ್ಟಿರ್ತಾನೆ ಅವನು. ಹಿ ವಿಲ್ ಹ್ಯಾವ್ ಟೇಕನ್ ಅವೇ 1 day ಆಫ್ ಲೈಫ್ ಫ್ರಮ್ ದ ಲೈಫ್ ಫ್ರಮ್ ದ ಲಾಂಜಿವಿಟಿ ಆಫ್ ಎ ಪರ್ಸನ್ ಅಂತ ಹೇಳಿ. ಹಂಗೆ ಆ ಥರ ಪ್ರಾಣಾನಾಂ ಸ್ವೀಕರಣ. ಒಬ್ಬೊಬ್ಬರ ಜೀವನದಲ್ಲೂ ಒಂದೊಂದು ದಿನ ಒಂದೊಂದು ಕಮ್ಮಿ ಆಗ್ತಾ ಹೋಗುತ್ತೆ, ಅವನ ಜೀವಮಾನದಲ್ಲಿ ಕಮ್ಮಿ ಮಾಡ್ಕೊಂಡು ಪ್ರಾಣವನ್ನ ನಿಧಾನವಾಗಿ ಸ್ವೀಕಾರ ಮಾಡ್ಕೊಂಡು ಹೋಗ್ತಾನೆ ಅಂತ ಹೇಳಿ. ಇದಕ್ಕೆ ಸೂರ್ಯ ಅಂತ ಹೆಸರು. ಈ ತರ ಮಾಡುವಂಥವನಿಗೆ ಸೂರ್ಯ. ನೆಕ್ಸ್ಟ್ ಪ್ರಜಾಪತಿ. ಪ್ರಜಾಪತೇ ಅಪತ್ಯಂ ಪ್ರಾಜಾಪತ್ಯ
ಹೇ ಪ್ರಾಜಾಪತ್ಯ. ಪ್ರಜಾಪತಿ ಅಂತಂದ್ರೆ ಕಾಲದ ಅಭಿಮಾನಿ ದೇವತೆ. ಅಂದ್ರೆ ಚತುರ್ಮುಖ ಬ್ರಹ್ಮನು ಪ್ರತರ ಪ್ರಜಾಪತಿನೇ, ಆದ್ರೆ ಕಾಲವನ್ನು ನಿಯಂತ್ರಿಸುವಂಥವ್ರು ಅಂತ ಹೇಳಿ ಆ ಪ್ರಜಾಪತಿಯ ಮಗನಾದಂಥವನು ಪ್ರಾಜಾಪತಿ ಅಂತ ಹೇಳಿ ಅದನ್ನ ಹೇ ಪ್ರಾಜಾಪತ್ತೇ ಅಂತ ಹೇಳ್ತಾರೆ ಅಂತ ಈ ರೀತಿ ಹೇಳ್ತಾರೆ. ವ್ಯೂಹ ವಿಗಮಯ ರಶ್ಮೀನ್ ಸ್ವಾನ್ ಅಂದ್ರೆ ಇವಾಗ ವ್ಯೂಹ ವಿಗಮಯ, ವ್ಯೂಹ ಅಂತಂದ್ರೆ ವಿಗಮಯ ಅಂದ್ರೆ ಅದನ್ನ ಸ್ವೀಕರಿಸು, ರಶ್ಮಿಗಳನ್ನೆಲ್ಲ ನೀನು ಹೋಗಲಾಡಿಸು, ನಿನ್ನ ಕಿರಣಗಳನ್ನ ಹೋಗಲಾಡಿಸು ಅಂತಂದ್ರೆ ನಿನ್ನ ಕಿರಣಗಳು ನನ್ನನ್ನ ನಿಜವಾದ ಹಿರಣ್ಯ ಗರ್ಭನನ್ನ ನೋಡ್ತಾ ಇರೋ ಹಂಗ್ ಮಾಡ್ತಾ ಇದೆಯಪ್ಪ. ಹಾಗಾಗಿ ನಿನ್ನ ಕಿರಣಗಳನ್ನ ಹೋಗಲಾಡಿಸಿದ್ರೆ ನಾನು ಹಿರಣ್ಯ ಗರ್ಭನನ್ನ ನೇರವಾಗಿ ನೋಡಬಹುದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸಮೂಹ ಏಕೀಕುರು ಎಲ್ಲವನ್ನು ಒಟ್ಟು ಕಿರಣಗಳನ್ನೆಲ್ಲ ಒಟ್ಟು ಸ್ಪ್ರೆಡ್ ಮಾಡಬೇಡ, ಎಲ್ಲ ಒಂಥರ ಒಟ್ಟಿಗೆ ಇರೋ ಹಂಗ್ ಮಾಡು ಅಂತ ಹೇಳಿ. ಉಪಸಂಹರ ತೇ ತೇಜ ತಾಪಕಂ ಜ್ಯೋತಿ. ನಿನ್ನ ಬಿಸಿ ಯಾವ್ದಿದ್ಯೋ, ಇವಾಗ ಎಲ್ಲೋ ಕೆನಡಾನಲ್ಲಿ ಯಾವುದೋ ಊರಲ್ಲಿ 49 ಡಿಗ್ರೀಸ್ ಆಗೋಗಿದೆ ಅಂತ ಇವತ್ತು ಎಲ್ಲ ಮೊನ್ನೆ 3-4 ಡೇಸ್ ಬ್ಯಾಕ್ ಬಂದಿತ್ತು ನ್ಯೂಸು. 49 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ಹೊಟ್ಟೋಗಿತ್ತು ಅಂತ ಹೇಳಿ. ಅದನ್ನೇ ಇಲ್ಲಿ ಹೇಳ್ತಿರೋದು. ಉಪಸಂಹರ ತೇ ತೇಜ ಏನು ಅಂತಂದ್ರೆ ತಾಪಕಂ ಜ್ಯೋತಿ. ಬಿಸಿ ಮಾಡುವಂಥ ಒಂದು ಜ್ಯೋತಿ ಇದೆಯಲ್ಲ ಅದನ್ನ ತೆಗೆದ್ಬಿಡು, ಉಪಸಂಹರಿಸು, ಅದನ್ನ ಹೋಗಲಾಡಿಸು ಅಂತ ಹೇಳ್ತಾ ಇದ್ದಾರೆ. ಇವಾಗ ಇದಕ್ಕೆ ಇನ್ನೊಂದು ಅರ್ಥವನ್ನು ಕೊಡ್ತಾರೆ. ಮನುಷ್ಯನಿಗೆ ತಾಪತ್ರಯ ಅಂತಿದೆಯಲ್ಲ, ತಾಪತ್ರಯ ಅಂತಂದ್ರೆ ಆದಿಭೌತಿಕ, ಅಧಿದೈವಿಕ ಮತ್ತು ಆಧ್ಯಾತ್ಮಿಕ ತಾಪಗಳು. ಆದಿಭೌತಿಕ ಅಂತಂದ್ರೆ ಇತರ ಜೀವಿಗಳಿಂದ ಆಗುವಂಥ ತಾಪತ್ರಯ ನಮ್ಗೆ. ಆದಿದೈವಿಕ ಅಂದ್ರೆ ಈ ಮಿಂಚು, ಗುಡುಗು, ಸಿಡ್ಲು, ಬಿರುಗಾಳಿ ಮತ್ತೆ ಭೂಕಂಪ, ಇದರಿಂದ ಆಗುವಂಥ ದೇವತೆಗಳ ಕ್ರಿಯೆಯಿಂದ ಆಗುವಂತಹ ಯಾವ ತಾಪಗಳಿದೆಯೋ, ಯಾವ ತೊಂದರೆಗಳಿದೆಯೋ ಅದು ದೈವಿಕ ಅಂತ ಹೇಳಿ. ಆಧ್ಯಾತ್ಮಿಕ ಅಂದ್ರೆ ನನ್ನ ಶರೀರದಿಂದ, ನನ್ನ ಮನಸ್ಸಿನಿಂದ ನನಗೆ ಆಗುವಂಥ ಟೆನ್ಷನ್, ಆಂಗ್ಸೈಟಿ, ವರಿ ಮತ್ತೆ ಕಾಯಿಲೆ ಬರೋದು, ಇದೆಲ್ಲ ಆಧ್ಯಾತ್ಮಿಕ ತಾಪಗಳು. ಈ ತಾಪವನ್ನ ಹೋಗಲಾಡಿಸು ಅನ್ನೋದು ಒಂದು ಅರ್ಥ ಅಂತ ಹೇಳ್ತಾರೆ. ಉಪಸಂಹರ ತೇ ತೇಜ ತಾಪಕಂ ಜ್ಯೋತಿ ಅಂತ ಹೇಳ್ತಾ ಇದ್ದಾರೆ. ಯತ್ತೇ ತವ ರೂಪ, ಯಾತಕ್ಕೋಸ್ಕರ ಉಪಸಂಹಾರ ಅಂತಂದ್ರೆ ಯತ್ತೇ ತವ ರೂಪಂ ಕಲ್ಯಾಣತಮಂ ಅತ್ಯಂತ ಶೋಭನಂ. ಕಲ್ಯಾಣತಮಂ ಅಂತ ಹೇಳ್ತಾರೆ ಇಲ್ಲಿ ಶ್ಲೋಕದಲ್ಲಿ. ಕಲ್ಯಾಣತಮಂ ಅಂತ ಹೇಳಿದೆ ಅಂದ್ರೆ ಕಲ್ಯಾಣ ತರ ಅಂತಲೂ ಹೇಳಿಲ್ಲ. ಕಲ್ಯಾಣತಮಂ ಅಂತಂದ್ರೆ ನಿನ್ನ ಅತ್ಯಂತ ಮಂಗಳಕರವಾದ, ಅತ್ಯಂತ ಶೋಭಾಯಮಾನವಾದ ನಿನ್ನ ರೂಪವನ್ನ ತತ್ತೇ ತವಾತ್ಮನಃ ಪ್ರಸಾದಾತ್ ಪಶ್ಯಾಮಿ. ನಿನ್ನ ಪ್ರಸಾದದಿಂದ ನಾನು ಅದನ್ನು ನೋಡುವ ಹಾಗೆ ಆಗಲಿ. ಕಲ್ಯಾಣತಮಂ ಅತ್ಯಂತ ಮಂಗಳಕರವಾದ ರೂಪವನ್ನು ನಾನು ನೋಡುವ ಹಾಗೆ ಆಗಲಪ್ಪ ಅನ್ನೋದಕ್ಕೋಸ್ಕರ ನೀನು ಇದನ್ನೆಲ್ಲ ಮಾಡಬೇಕು. ನಿನ್ನ ರಶ್ಮಿಗಳನ್ನ ಉಪಸಂಹರಿಸಬೇಕು, ನಿನ್ನ ಕಿರಣವನ್ನು ವಿಗಮಯ ಹೋಗಲಾಡಿಸು. ಇದನ್ನೆಲ್ಲ ಮಾಡುವಂಥದ್ದು ನಿನ್ನ ರೂಪವನ್ನು ನಾನು ನೋಡೋದಕ್ಕೆ. ಯಾಕೆಂದ್ರೆ ನಿನ್ನ ರೂಪವೇ, ಇವಾಗ ಕೆಲವು ಸಿನಿಮಾಗಳಲ್ಲಿ ನಾವು ನೋಡಿದ್ದೀವಿ, ಕುಂತಿ ಮುಂದೆ ಸೂರ್ಯ ಬಂದಾಗ ಅತ್ಯಂತ ಪ್ರಕಾಶಮಾನವಾದ ಬೆಳಕಿನಿಂದ ಕೂಡಿರ್ತಾನೆ. ಒಂದು ದೊಡ್ಡ ಬೆಳಕು ಆಕಾಶದಿಂದ ಬರೋ ಹಾಗೆ ತೋರಿಸ್ತಾರೆ ಸಿನಿಮಾನಲ್ಲಿ. ಆ ಬೆಳಕು ಆ ಕಿರಣಗಳನ್ನೆಲ್ಲ ಹೋಗಲಾಡಿಸಿ ಆ ಮನುಷ್ಯನ ರೂಪವನ್ನ ಬರೋ ಹಾಗೆ ತೋರಿಸ್ತಾ ಇರೋದು ಸಿನಿಮಾನಲ್ಲಿ ನಾವು ನೋಡಿರೋ ಹಾಗೆ. ಚಿಕ್ಕ ವಯಸ್ಸಲ್ಲಿ ನೋಡಿರೋ ಮಹಾಭಾರತ ಕಥಾ ಪ್ರಸಂಗ ಸಿನಿಮಾದಲ್ಲೆಲ್ಲ ಈ ತರ ತೋರಿಸ್ತಾರೆ. ಅದೇ ರೀತಿ ನಿನ್ ಪ್ರಕಾಶವೇ ಜಾಸ್ತಿ ಆಗ್ಬಿಟ್ರೆ ನಿನ್ನನ್ನು ನೋಡಕ್ಕೆ ಆಗಲ್ವಲ್ಲಪ್ಪ ನಾನು. ಅದಕ್ಕೆ ನೀನು ಪ್ರಕಾಶವನ್ನು ಕಮ್ಮಿ ಮಾಡದೆ ತಾನೇ ನೀನು ನೋಡುವಂಥ ಶಕ್ತಿ ನನ್ಗೆ ಆಗೋದು ಅಂತ ಹೇಳಿ ಹಂಗೆ ಹೇಳ್ತಾರೆ. ಇವಾಗ ಅರ್ಜುನನಿಗೂ ಕೂಡ 11ನೇ ಅಧ್ಯಾಯದ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಎಲ್ಲಾ ಕಡೆನೂ ಬೆಳಕು ತುಂಬ ಹೋಗಿದೆ ಅಂತ ಹೇಳ್ತಾನೆ ಅವನು. ಆ ಬೆಳಕು ತುಂಬಿರೋದ್ರಲ್ಲಿ ಅವನಿಗೆ ವಿಶ್ವರೂಪ ಹೇಗೆ ಕಾಣಿಸ್ತು ಅಂತಂದ್ರೆ, ಯಾಕೆಂದ್ರೆ ದಿವ್ಯಂ ದದಾಮಿ ತೇ ಚಕ್ಷು ಪಶ್ಯಮೇ ಯೋಗಮೇಶ್ವರಂ ಅಂತ ಹೇಳಿ ಅರ್ಜುನ ಮೊದಲು ಹೇಳ್ತಾನೆ, ನತುಮಾಂ ಶಕ್ಯಸೆ. ಕೃಷ್ಣ ಹೇಳ್ತಾನೆ, ನತುಮಾಂ ಶಕ್ಯಸೆ ದ್ರಷ್ಟುಂ ಅನೇನೈವ ಸ್ವಚಕ್ಷುಷ. ನಿನ್ನ ಈ ಚಕ್ಷುಸ್ಸು, ನಿನ್ನ ಚರ್ಮ ಕಣ್ಣುಗಳಿಂದ ನಾನು ನೋಡಕ್ ಆಗಲ್ಲಪ್ಪ. ದಿವ್ಯಂ ದದಾಮಿ ತೇ ಚಕ್ಷು, ನಿನಗೆ ಬೇರೆ ನೋಟವನ್ನೇ ನಾನು ಕೊಡ್ತೀನಿ, ಬೇರೆ ಕಣ್ಣುಗಳನ್ನ ನಿನಗೆ ಕೊಡ್ತೀನಿ, ಅದರಿಂದ ನೋಡಕ್ಕಾಗತ್ತೆ ಅಂತ ಹೇಳ್ತಾನೆ.
ಆ ಕಣ್ಣುಗಳ ಪ್ರಭಾವದಿಂದ ಎಷ್ಟೇ ಬೆಳಕಿದ್ರೂ ಕೂಡ ಅವನಿಗೆ ಅದರಲ್ಲಿ ರೂಪಗಳೆಲ್ಲ ಕಾಣಿಸ್ತಾ ಇತ್ತು ಅಂತ ಹೇಳಿ ಹಾಗೆ ಹೇಳ್ತಾರೆ 11ನೇ ಅಧ್ಯಾಯದಲ್ಲಿ. ಅದೇ ರೀತಿ ನನಗಿನ್ನೂ ಸಾಮಾನ್ಯವಾದ ಕಣ್ಣುಗಳೇ ಇರೋದ್ರಿಂದ ನಿನ್ನ ಕಿರಣಗಳನ್ನ ಅಪಸಾರ ಮಾಡಿದ್ರೆ, ಅದನ್ನ ತೆಗೆದು ಹಾಕಿದ್ರೆ ನಾನು ನಿನ್ನ ರೂಪವನ್ನು, ಕಲ್ಯಾಣತಮವಾದ ರೂಪವನ್ನು ನೋಡೋಕ್ಕಾಗತ್ತೆ ಅಂತ ಹೇಳ್ತಾರೆ. ಕಿಂಚ ಅಹಂ, ಇವಾಗ ಇನ್ನೊಂದು ಹೇಳ್ತಾರೆ, ನಾನ್ ನಿನ್ನನ್ನ ಸೇವಕ ಅಂತ ಕೇಳ್ತಾ ಇಲ್ಲಪ್ಪ ನಾನು ಅಂತ ಹೇಳ್ತಾರೆ. ಕಿಂಚ ಅಹಂ ನತು ತ್ವಾಂ ಭೃತ್ಯವತ್ಯಾಚೆ, ನಿನ್ನ ಭೃತ್ಯ, ನಿನ್ನ ಸೇವಕ ಅನ್ನೋ ದೃಷ್ಟಿಯಿಂದ ನಾನು ನಿನ್ನ ಹೀಗೆ ಕೇಳ್ತಾ ಇಲ್ಲ. ಯೋ ಅಸೌ, ನಾನು ನಿನ್ನ ಸೇವಕನಲ್ಲ ನಾನು ಅಂತ ಹೇಳ್ತಾರೆ. ಯೋ ಅಸೌ ಆದಿತ್ಯ ಮಂಡಲಸ್ಥ ವ್ಯಾಕೃತಿ ಅವಯವ ಪುರುಷಃ ಪುರುಷಾಕಾರತ್ವಾತ್ ಅಂತ ಹೇಳ್ತಾರೆ. ಯೋ ಅಸೌ ಆದಿತ್ಯ ಮಂಡಲಸ್ಥ, ಆದಿತ್ಯ ಮಂಡಲದಲ್ಲಿ ಇರುವಂತಹ ವ್ಯಾಕೃತಿ ಅವಯವ. ವ್ಯಾಕೃತಿ ಅಂದ್ರೆ ಏನು ಅಂತಂದ್ರೆ 3 ವ್ಯಾಕೃತಿಗಳು. ನಾವು ಸಂಧ್ಯಾ ವಂದನೆಯಲ್ಲಿ ಹೇಳ್ತೀವಿ 3 ವ್ಯಾಕೃತಿಗಳು ಯಾವುದು ಅಂತಂದ್ರೆ ಭೂಹು, ಭುವಃ, ಸುವಃ. ಭೂಹು ಅಂದ್ರೆ ತಲೆ, ವ್ಯಾಕೃತಿ ಅವಯವ ಅಂತಂದ್ರೆ ಈ ವ್ಯಾಕೃತಿಗಳನ್ನೇ ನಿನ್ನ ಅಂಗಾಂಗಗಳಾಗಿ ಮಾಡಿಕೊಂಡಿರುವಂಥವನು. ಭೂಹು ಅಂದ್ರೆ ಶಿರಸ್ಸು ಅಂದ್ರೆ ತಲೆ, ಭುವಃ ಅಂದ್ರೆ ಬಾಹುಗಳು ಅಂದ್ರೆ ತೋಳುಗಳು, ಸುವಃ ಅಂತಂದ್ರೆ ಪಾದಗಳು. ಈ ಅವಯವಗಳನ್ನೆಲ್ಲ ನೀನು ವ್ಯಾಕೃತಿ ಅವಯವವಾಗಿದ್ದೀಯಲ್ಲಪ್ಪ. ಆ ರೀತಿ ಪುರುಷ ಆಕಾರತ್ವಾತ್, ಅವಯವಗಳು ಪುರುಷನುಂಟಲ್ಲ, ಪುರುಷನ ಆಕಾರದಿಂದ ಇರುವುದರಿಂದಲೂ. ಯೋ ಮತ್ತೆ ಅದು ಮೊದಲನೇ ಅರ್ಥ. ಇನ್ನೊಂದು ಪೂರ್ಣಂ ವಾ ಅನೇನ ಪ್ರಾಣ ಬುದ್ಧ್ಯಾತ್ಮನ ಜಗತ್ ಸಮಸ್ತಮಿತಿ ಪುರುಷ. ಪುರುಷ ಅಂತಂದ್ರೆ ಇಡೀ ಜಗತ್ತು, ಪ್ರಾಣ ಬುದ್ಧ್ಯಾತ್ಮನ ಜಗತ್ ಅಂದ್ರೆ ಈ ಪ್ರಾಣ ಬುದ್ಧ್ಯಾತ್ಮನ ಜಗತ್ ಅಂತಂದ್ರೆ 3 ಶಕ್ತಿಗಳಿವೆ ಜಗತ್ನಲ್ಲಿ ಅಂತ ಹೇಳ್ತಾರೆ. ಒಂದು ಇಚ್ಛಾಶಕ್ತಿ, ಇನ್ನೊಂದು ಕ್ರಿಯಾಶಕ್ತಿ, ಇನ್ನೊಂದು ಜ್ಞಾನಶಕ್ತಿ. ಮೊದಲು ಇಚ್ಛಾಶಕ್ತಿ, ಆಮೇಲೆ ಜ್ಞಾನಶಕ್ತಿ, ಆಮೇಲೆ ಕ್ರಿಯಾಶಕ್ತಿ. ಇವಾಗ ಒಂದು ಕೆಲಸ ಆಗ್ಬೇಕಾದ್ರೆ, ಯಾವುದೋ ಒಂದು ಕೆಲಸ ಆಗ್ಬೇಕಾದ್ರೆ ನಮ್ಗೆ 3 ಶಕ್ತಿಗಳು ಇರಬೇಕು. ಇಚ್ಛೆ ಇರಬೇಕು, ಆ ಕೆಲಸವನ್ನು ಮಾಡ್ತೀನಿ ಅನ್ನೋದಕ್ಕೆ ಇಚ್ಛೆ ಇರಬೇಕು. ಎರಡನೇದು ಆ ಕೆಲಸವನ್ನು ಮಾಡುವಂತ ತಿಳುವಳಿಕೆ ಅಂದ್ರೆ ಜ್ಞಾನ ಇರಬೇಕು. ಮತ್ತೆ ಕ್ರಿಯಾಶಕ್ತಿ, ಆ ಕೆಲಸವನ್ನು ಮಾಡೋದಕ್ಕೆ ಕೈನಲ್ಲಿ ಸಾಮರ್ಥ್ಯ ಇರಬೇಕು. ಕಾಂಪಿಟೆನ್ಸ್, ನಾಲೆಡ್ಜ್, ಕಾಂಪಿಟೆನ್ಸ್, ಡಿಸೈರ್, ನಾಲೆಡ್ಜ್ ಅಂಡ್ ಕಾಂಪಿಟೆನ್ಸ್ ಅಂತ. ಇವಾಗ ಸ್ವಾಮಿ ಪರಮಾರ್ಥಾನಂದ ಅವರು ಒಂದು ಸಣ್ಣ ಪುಸ್ತಕವನ್ನು ಬರೆದಿದ್ದಾರೆ, ಈಸ್ ಡಿಸೈರ್ ಅನ್ ಈವಿಲ್ ಅಂತ ಹೇಳಿ. ಡಿಸೈರ್ ಅನ್ನೋದು ಕೆಟ್ಟದ ಅಂತ ಹೇಳಿದ್ರೆ, ಇವಾಗ ಕಾಮ ಅನ್ನೋದು ಕೆಟ್ಟದು, ಬಯಕೆ ಕೆಟ್ಟದು ಅಂತ ಹೇಳ್ತೀವಲ್ಲ, ನಿಜವಾಗ್ಲೂ ಕಾಮ ಅನ್ನೋದು ಕೆಟ್ಟದ ಅಂತಂದ್ರೆ ಮಂಗಳ ಕೆಲಸವಾಗಬೇಕಾದ್ರೆ ಕಾಮ ಅನ್ನೋದು ಬೇಕೇ ಬೇಕು. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿಗಳು ಇರಲೇಬೇಕು ಅಂತ ಹೇಳ್ತಾರೆ. ಹೀಗಾಗಿ ಆ ಥರ ಇರಬೇಕು ಅಂತ ಹೇಳಿ. ಇಚ್ಛಾಶಕ್ತಿ, ಅದನ್ನೆಲ್ಲ ಆ ಪ್ರಾಣ ಬುದ್ಧ್ಯಾತ್ಮನ ಜಗತ್ ಪೂರ್ಣಂವ, ಇದೆಲ್ಲ ಕೂಡ ಅನೇನ ಸಮಸ್ತಮಿತಿ ಪುರುಷಃ, ಅದೆಲ್ಲವೂ ಕೂಡ ನನ್ನಿಂದ ನಿನ್ನಿಂದ ಪುರುಷನಿಂದ ಆವರಿಸಲ್ಪಟ್ಟಿವೆ. ಆದ್ರಿಂದ ಅದು ಪುರುಷನು ಅಂತೇಳಿ, ಪೂರ್ಣವಾಗಿವೆ ಅಂತೇಳಿ, ಅದರಿಂದ ಪುರುಷನು ಅಂತ ಹೇಳ್ತಾರೆ. ಪುರಿಶಯನಾದ್ವಾ ಪುರುಷಃ ಅಂತ ಹೇಳಿ, ಪುರದಲ್ಲಿ ಇದ್ದುಕೊಂಡಿರುವಂಥವನಾದ್ರಿಂದ ಪುರುಷಃ ಅಂತ ಹೇಳಿ. ಪುರ ಅಂತಂದ್ರೆ ನವದ್ವಾರ ಪುರ ಅಂದ್ರೆ ಈ ಶರೀರ, ನಮ್ಮ ಶರೀರ ಇದೆಯಲ್ಲ ಅದು ನವದ್ವಾರ ಪುರವಾಗಿರೋದ್ರಿಂದ ನವದ್ವಾರ ಪುರದಲ್ಲಿ ಇರುವಂಥವನಾದ್ರಿಂದ ಅವನು ಪುರುಷ ಅಂತ ಹೇಳಿ. ಆ ಪುರುಷ ಯಾರಪ್ಪ ಅಂತಂದ್ರೆ ಸಹ ಅಹಮಸ್ಮಿ ಭವಾಮಿ, ನಾನೇ ಆಗಿದ್ದೀನಪ್ಪ ಅಂತ ಹೇಳ್ತಾ ಇದೆ. ಆದ್ದರಿಂದ ಹಿರಣ್ಯಗರ್ಭ, ನನ್ನಲ್ಲಿರುವ ಹಿರಣ್ಯಗರ್ಭ, ಮಂಡಲದಲ್ಲಿರುವಂತಹ ಹಿರಣ್ಯಗರ್ಭನನ್ನ ನಾನು ನೋಡೋ ಹಾಗೆ ಮಾಡಪ್ಪ. ನಾನು ನಿನ್ನ ಸೇವಕನ ರೂಪದಲ್ಲಿ ಕೇಳ್ತಾ ಇಲ್ಲ, ನಾನೇ ಆ ಹಿರಣ್ಯ ಗರ್ಭನಾಗಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅಹಂಗ್ರಹೋಪಾಸನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಆ ಅರ್ಥವನ್ನ ಕೊಡ್ತಾರೆ. ಇನ್ನು 2 ಮಂತ್ರಗಳು ಉಳ್ಕೊಂಡಿವೆ. ಅದರಲ್ಲಿ ಮುಖ್ಯವಾಗಿ ಗತಿ ಅಂತಂದ್ರೆ ಈ ಕೃಷ್ಣ ಹೇಳ್ತಾನಲ್ಲ, ಸಾಯುವಾಗ ಯಾವ ಮಾರ್ಗದಲ್ಲಿ ಹೋಗ್ತಾರೆ ಅನ್ನೋದು, ಆ ಮಾರ್ಗವನ್ನ ಈ 2 ಶ್ಲೋಕಗಳಲ್ಲಿ ಕೊಡ್ತಾ ಇದೆ ಈ ಮಂತ್ರ. ಅದನ್ನ ಮುಂದಿನ ಸತಿ ಸೇರಿದಾಗ
ನಾವು ನೋಡೋಣ ಅಂತ ಹೇಳಿ ಇವತ್ತು ಮುಗಿಸೋಣವಾ? ಓಕೆ ಥ್ಯಾಂಕ್ ಯು. ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಥ್ಯಾಂಕ್ ಯು. Nice. See you. ಥ್ಯಾಂಕ್ ಯು. ಥ್ಯಾಂಕ್ ಯು. See you on Friday. Friday ನೋಡೋಣ. ಓಕೆ.